ಈ ಚಿತ್ರದಲ್ಲಿ ಬರುವ ಯಾವುದೇ ಪ್ರಾಣಿಗಳಿಗೆ ಜೀವಹಾನಿ ಮತ್ತು ಹಿಂಸೆಯನ್ನು ಮಾಡಿರುವುದಿಲ್ಲ. ಈ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ, ಯಾವುದೇ ವಸ್ತು ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟಿರುವುದಿಲ್ಲ. ಹಾಗೇನಾದರೂ ಸಂಬಂಧವಿದ್ದಲ್ಲಿ ಅದು ಕೇವಲ ಕಾಕತಾಳೀಯ ಮಾತ್ರ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಕೈಯಲ್ಲಿ ಕುಂಚವನ್ನು ಹಿಡಿದು ಬಂದ ನನ್ನನ್ನು ಪ್ರೀತಿಯಿಂದಲೇ ಕಲಾವಿದನೆಂದು ಕೂಗುತ್ತಾ ನನ್ನ ಕಲಾಪಯಣದಲ್ಲಿ ಜೊತೆಯಾಗಿ ನನ್ನೆಲ್ಲ ಕಾಯಕಗಳಿಗೆ ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು. ಇದೀಗ ಮೊದಲ ಪ್ರಯತ್ನವಾಗಿ ಈ ಸಿನಿಮಾವನ್ನು ನಿರ್ದೇಶಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಎಂದಿನಂತೆ ನಿಮ್ಮ ಪ್ರೋತ್ಸಾಹವಿರಲಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ನನಗೆ ಸದಾ ಶ್ರೀರಕ್ಷೆ. ಇಂತಿ ನಿಮ್ಮವ ಕಲಾವಿದ. ನಾವು ಕಾಣುವ ಈ ಸುಂದರ ಸೃಷ್ಟಿಯಲ್ಲಿ ಗಿಡ, ಮರ, ಪ್ರಾಣಿ, ಪಕ್ಷಿ ಇನ್ನೂ ಅನೇಕ ಜೀವಜಂತುಗಳಿಗೆ ಸಮಾನವಾಗಿ ಬದುಕುವ ಹಕ್ಕಿದೆ. ಆದರೆ ಈ ಮನುಷ್ಯನೆಂಬ ಜೀವಿಯು ತನ್ನೊಳಗಿನ ಸ್ವಾರ್ಥ ಬುದ್ಧಿಯಿಂದ ಮಾಡಬಾರದ ಕೆಲಸಗಳನ್ನು ತನಗರಿವಿಲ್ಲದಂತೆಯೇ ಮಾಡುತ್ತಾ ಪ್ರಕೃತಿಯ ಮನಸ್ಸಿಗೆ ಕೋಪಕ್ಕೆ ಬಲಿಯಾಗುತ್ತಿದ್ದಾನೆ. ಇಷ್ಟಕ್ಕೂ ಸುಮ್ಮನಾಗದ ಈ ಜೀವಿ ನಂಬಿಕೆಯನ್ನು ನಂಬಿಕೆ ಎಂಬ ಪದದಿಂದಲೇ ಸಂಹರಿಸುತ್ತಾ ನಂಬಿಕೆಗೆ ಹೆಸರಾದ ಸ್ನೇಹ, ಪ್ರೀತಿ, ಸಂಬಂಧಗಳನ್ನು ಮರೆತು ಕ್ರೂರ ಮೃಗಕ್ಕೂ ಕಡೆಯಾಗಿ ವರ್ತಿಸುತ್ತಾ ಮೆರೆದಾಡುತ್ತಿದ್ದಾನೆ. ಇಲ್ಲಿ ಮನುಷ್ಯ ಒಳ್ಳೆಯವನೇ, ಆದರೆ ಅವನ ಮನದ ಅಂತರಂಗದಲ್ಲಿ ಅಡಗಿ ಕೇಕೆ ಹಾಕುತ್ತಿದ್ದ ಕೆಟ್ಟ ಗುಣದಿಂದ ಆತ ಸಮಾಜವೆಂಬ ಈ ಸುಂದರ ಲೋಕದಲ್ಲಿ ರಾಕ್ಷಸನಾಗಿ ಬಿಡುತ್ತಾನೆ. ಈ ಮನದ ಅಂತರಂಗದಲ್ಲಿ ಅಡಗಿದ ರಾಕ್ಷಸ ಮಾಯೆಯ ಸಂಹರಿಸಲೆಂದೇ ಉದ್ಭವಿಸುವ ಅಗೋಚರ ದೈವಿ ಶಕ್ತಿಯು ಬದುಕಿರುವಾಗಲೇ ಉತ್ತಮ ಬದಲಾವಣೆಯ ಮರುಜನ್ಮದ ಶಕ್ತಿಗೆ ಕಾರಣವಾಗುತ್ತದೆ. ಆ ಅಗೋಚರ ಶಕ್ತಿಯು ಬಲಿಸುವ ಪಾಠದಿಂದ ಬದಲಾದರೆ ಜೀವಿಸಲೊಂದು ಅವಕಾಶ, ಇಲ್ಲವಾದರೆ ಈ ಜೀವನವೇ ಅಂತ್ಯ. ಯಾರಿಗೂ ಅರಿಯದ ಮನುಜನ ಮನದೊಳಗಿನ ಮಾಯೆ ತುಂಬಿದ ಅಂತರಂಗದ ಹುಡುಕಾಟವೇ ಈ ಮಾಯಾಂತರ. ತನಿಷ್ಕಾ, ಇಷ್ಟೊಂದು ಮಿಸ್ ಕಾಲ್ಸಾ? ಏನಕ್ಕೆ ಕಾಲ್ ಮಾಡಿರ್ಬೋದು? ಕಾಲ್ ಮಾಡಿ ನೋಡೋಣ. ನಾಟ್ ರೀಚಬಲ. ಹಲೋ ಅಮ್ಮ, ನಾನು ಅಲೋಕ್. ಹಲೋ, ಹೇಳಪ್ಪ. ತನಿಷ್ಕಾ ಇದ್ದಾಳ? ಇದ್ರ ಸ್ವಲ್ಪ ಫೋನ್ ಕೊಡ್ತೀರಾ? ಇಲ್ವಲ್ಲಪ್ಪ. ಇಲ್ವಾ? ಎಲ್ಲಿಗೆ ಹೋದ್ಲು? ನೆನ್ನೆನೇ ನಿಮ್ಮ ಜೊತೆಲಿ ಮದುವೆಗೆ ಹೋಗ್ತೀನಿ ಅಂತ ಹೇಳಿದ್ಲಲ್ಲಪ್ಪ, ನಿಮಗೆ ಗೊತ್ತಿಲ್ವಪ್ಪ? ಓ ಹೌದೌದು, ವರ್ಕ್ ಟೆನ್ಷನ್ ಮರ್ತಿದ್ದೆ. ಮೇ ಬಿ ಚಂಚಲ ಮನೆ ಇರ್ಬೋದು. ಅವಳಿಗೆ ಫೋನ್ ಮಾಡ್ತೀನಿ ಬಿಡಿ ಅಮ್ಮ. ಹಲೋ. ಓ ಸಂಪ್ರೀತ್, ಯಾವ ಬಂದೆ? ಬಾ ಕೂತ್ಕೋ. ನೋಡು, ನೀನು ಬಂದಿದ್ದ ಗೊತ್ತಾಗಲಿಲ್ಲ. ಎಲ್ಲಿ ಗೊತ್ತಾಗತ್ತೆ ಬಿಡಮ್ಮ. ಅದು ಸರಿ, ಏನು ಬೆಳಬೆಳಗ್ಗೆ ಏನು ಕನ್ಸು ಕಾಣ್ತಿದ್ಯಾ? ಏನು ಸಮಾಚಾರ? ಹಾಗೇನಿಲ್ಲ, ಸುಮ್ಮನೆ ಹೀಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಗೊತ್ತು ಬಿಡು, ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ. ಆಹಾ,
ಏನಪ್ಪ ಅಂತ ಯೋಚನೆ? ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೋ? ಓ ಚಂಚಲ ಬಾ. ಎಲ್ಲಿ ಅಜನ್ವಿ? ಫೋನ್ ಮಾಡಿದ್ದೆ ಕಣಪ್ಪ, ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ಲು. ಡಾಮಿನೋಸ್ಗೆ ಹೋಗಿ ಬರ್ತೀನಿ ಅಂತಲೂ ಹೇಳ್ತಿದ್ಲು. ಇನ್ನೇನು ಬರ್ಬೋದು. ಅರೆ ಬಂದಲ್ಲ ಅಜನ್ವಿ. ಹಾಯ್. ಏನ ಜನ್ವಿ, ಇನ್ನೂ ನಿದ್ದೆಗಣ್ಣಲ್ಲೇ ಇದೆಯಾ ಅನ್ಸುತ್ತೆ. ಅಲೋ, ಈ ವರ್ಕ್ ಫ್ರಮ್ ಹೋಮ್ ಕೆಲಸ ಸಾಕಾಗಿ ಹೋಗಿದೆ ಕಣೋ. ನೈಟ್ ಶಿಫ್ಟ್ ಬೇರೆ, ನಿದ್ದೆ ಬೇರೆ ಸರಿಯಾಗಿ ಮಾಡಿಲ್ಲ, ಫುಲ್ ಟಯರ್ಡ್. ತಾನೇ ಕೆಲಸ ಮುಗಿಸಿ ಮಲಗಿದ್ದೆ. ಅಷ್ಟರಲ್ಲಿ ಚಂಚಲ ಕಾಲ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ಲು. ಏನು ಅಂಗ್ಲಕ್ಕೆ ಕೊಡ್ತಾ ಇದೆಯಾ? ಬೆಳಗ್ಗೆನೇ ನಿನಗೆ ಕಾಲ್ ಮಾಡಿ ನಾನು ಟಾರ್ಚರ್ ಕೊಡೋದಕ್ಕೆ ಇವನೇನೇ ಕಾರಣನಮ್ಮ. ಬೆಳಗ್ಗೆನೇ ಕಾಲ್ ಮಾಡಿ ಎಲ್ಲಾರನ್ನೂ ಇಲ್ಲಿ ಕರೆಸಿರೋದು ಇವನು. ಏನು ವಿಷಯ ಅಂತ ಇವನ್ನೇ ಕೇಳು. ಅಷ್ಟು ಕಷ್ಟಪಟ್ಟು ಯಾಕೆ ಕೆಲಸ ಮಾಡ್ತೀಯಾ? ಬಿಟ್ಬಿಡು. ಹಾಂ, ಹೇಗೆ ಬಿಟ್ಬಿಡೋಕ್ಕಾಗುತ್ತೆ? ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಬೇಕು, ಕಷ್ಟನೂ ಪಡಬಾರ್ದು ಅಂದರೆ ಹೇಗೆ? ಅಷ್ಟಕ್ಕೂ ಸಂಪಾದನೆ ಮಾಡಿದಲ್ಲಿ ಏನು ಮಾಡ್ತೀಯಾ? ಅವಳು ಸಂಪಾದನೆ ಮಾಡಿದ್ದೆಲ್ಲ ಅವಳು ಪಿಜ್ಜಾ ಬರ್ಗರ್ಗೆ ಸಾಕಾಗಲ್ಲ. ಅದೇನದು? ಅದು ನೋಡಕ್ಕೆ ಒಳ್ಳೆ ಬ್ರೆಡ್ ಮೇಲೆ ಕತ್ತಂಗಿರುತ್ತಪ್ಪ, ಅದನ್ನೇ ಜೊಲ್ಸಿಸ್ಕೊಂಡು ಅದು ಹೆಂಗೆ ತಿಂತೀರೋ. ಥೂ, ಏನು ಹೀಗೆ ಮಾತಾಡ್ತೀಯಾ? ನೀನು ಹೇಳೋದು ನೋಡಿದ್ರೆ ತಿನ್ನೋರಿಗೂ ಅಸಹ್ಯ ಉಟ್ಬಿಡುತ್ತೆ. ನೀನು ಯಾವತ್ತಾದರೂ ಪಿಜ್ಜಾ ತಿಂದಿದ್ಯಾ? ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾ? ಒಂದು ಸಲ ತಿನ್ನೋಡು, ಮತ್ತೆ ನೀನೇ ತಿಂತೀಯಾ? ಬೇಡ ಕಣವ, ಅದು ನೀವೇ ತಿನ್ಕೊಳ್ಳಿ. ನಾವು ಮವ್ವ ಮಾಡೋ ಉಪ್ಪೆಸರಿಗೆ ಖಾರ ಹಾಕೊಂಡು ಮುದ್ದೆನ ಗುಳುಮ್ ಅಂತ ನುಂಗ್ತಾ ಇದ್ರೆ ಆಹಾ ಅಮೃತ. ಸರಿಯಾಗಿ ಮಾತಾಡೋ. ಅದೇನು ವಿಚಿತ್ರ ಭಾಷೆ ನಿಂದು. ಭಾಷೆಯಲ್ಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ. ನಾವು ಹಳ್ಳಿ ಜನ ಹಿಂಗೆ ಮಾತಾಡೋದು. 4 ಅಕ್ಷರ ಕಲ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ತನ ಬಿಟ್ಕೊಡಕ್ಕದಲ್ಲ. ಹೆಂಗಾರು ಮಾತಾಡ್ಕೊ, ಬಿಟ್ಬಿಡಪ್ಪ ದೇವರು. ಲೋ, ಯಾಕ್ರೋ ಕಚ್ಚಾಡ್ತೀರಾ? ಅದನ್ನು ಬಿಡ್ರೋ. ಹೇ ಅಲೋಕ್, ಬೆಳಗ್ಗೆನೇ ಕಾಲ್ ಮಾಡಿ ನಿದ್ದೆಯಿಂದ ಎಪ್ಸಿ ಎಲ್ಲಾರನ್ನೂ ಸೇರಿಸಿದ್ಯಲ್ಲಪ್ಪ, ಅಂಥದ್ದೇನು ವಿಷಯ? ಹೇಳ್ತೀನಿ, ಅದಕ್ಕೆ ಮೇಲೆ ಕರೆಸಿರೋದು. ಅದಕ್ಕೂ ಮುಂಚೆ ಒಬ್ಬ ಇಂಪಾರ್ಟೆಂಟ್ ಗೆಸ್ಟ್ ಬರಬೇಕು. ಇಂಪಾರ್ಟೆಂಟಾ? ಅವನು ಬಂದ್ಬಿಟ್ರೆ ಬಂದ ನೋಡು. ಇವ್ನು ಅವಾಗಿಂದ ನೀನು ಇಂಪಾರ್ಟೆಂಟ್ ಗೆಸ್ಟು ಅಂತ ನಮ್ಮನ್ನೆಲ್ಲರನ್ನೂ ವೇಟ್ ಮಾಡಿಸ್ತಿದ್ದು. ಬರ ಮುದೇವಿದೆ, ಕುತ್ಕ ಬಾ. ಯಾವಾಗ ನೋಡಿದ್ರೆ ಲೇಟ್. ಹೇ ಸಂಪ್ರೀತ್, ಯಾಕೆ ಹುಡ್ಗಂಗೆ ಯಾವಾಗಲೂ ಬೈಯೋದು ಹೊಡಿಯೋದು ಮಾಡ್ತಾನೆ ಇರ್ತೀಯ? ಅವ್ರನ್ನ ಗೋಳಾಕೊಳ್ಳಿಲ್ಲ ಅಂದರೆ ತಿಂದನ್ನ ಅರ್ಗಲ್ವಾ? ಸುಮ್ಮನೆ ತಮಾಷೆಗೆ. ನಮ್ಮ ಇದಲ್ವಾ? ಏನ್ಲಾ ಬೇಜಾರಾಯ್ತಲಾ? ಬೇಜಾರು ಮಾಡ್ಕೊಬೇಡ. ಆಯ್ತು ಬಿಡು. ನಮ್ಮಲ್ಲಿ ಯಾರೋ ಒಬ್ರು ಬರಬೇಕಿತ್ತಲ್ಲ, ಎಲ್ಲಿ ತನಿಷ್ಕಾ? ಅವಳ ಬಗ್ಗೆ ಮಾತಾಡೋಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ಅವಳ ಬಗ್ಗೆನಾ? ಏನು ವಿಷಯ ಅಲೋಕ್? ಅದು ತನಿಷ್ಕಾ ಹೋಗ್ಬಿಟ್ಲಾ? ಲೋ ಸುಮ್ಮನಿರ, ಅದೇನಾಯ್ತು ಹೇಳೋ. ಅದು ತನಿಷ್ಕಾ ಅದನ್ನೇ ಎಳ್ದು ನಮಗೂ ಟೆನ್ಷನ್ ಕೊಡ್ಬೇಡ. ಅದೇನಾಯ್ತು ಹೇಳೋ. ತನಿಷ್ಕಾ ಮಿಸ್ ಆಗಿದ್ದಾಳೆ. ಏನು? ತನಿಷ್ಕಾ ಮಿಸ್ ಆಗಿದ್ದಾಳ? ಏನು ತಮಾಷೆ ಮಾಡ್ತಿದ್ಯಾ? ಏನು ಮಗ, ಬೆಳಗ್ಗೆ ಎದ್ದು ಎಲ್ರಿಗೂ ಕಾಗೆ ಹರಿಸ್ತಿದ್ಯಾ? ನಾನು ನಿಜಾನೇ ಹೇಳ್ತಿರೋದು. ತನಿಷ್ಕಾ ಇಸ್ ಮಿಸ್ಸಿಂಗ್ ಗಾಯ್ಸ್. ಲೋ, ಅದೆಂಗೋ ಸಾಧ್ಯ? ನಿನ್ನೆ ಬೆಳಗ್ಗೆ ನಾನೇ ಅವ್ರ ಜೊತೆ ಕಾಲಲ್ಲಿ ಮಾತಾಡಿದ್ದೀನಿ. ಗೊತ್ತಿಲ್ಲ. ಆ್ಯಕ್ಚುಲಿ ನೆನೆ ತುಂಬಾ ಟಯರ್ಡ್ ಆಗಿದ್ದೆ. ನೈಟ್ ಬೇಗನೆ ಬಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ಫೋನ್ ನೋಡಿದಾಗಲೇ ತನಿಷ್ಕಾ ಅಂತ ಕಾಲ್ಸ್ ಬಂದಿದ್ದು ಗೊತ್ತಾಗಿದ್ದು. ಯಾವತ್ತೂ ಇಷ್ಟೊಂದು ಕಾಲ್ ಮಾಡದೇ ಇದ್ದವಳು ಯಾಕೆ ಇಷ್ಟೊಂದು ಕಾಲ್ ಮಾಡಿದ್ದಾಳೆ ಅಂತ ಮತ್ತೆ ನಾನೇ ರಿಟರ್ನ್ ಕಾಲ್ ಮಾಡಿದೆ. ಬಟ್ ಎಷ್ಟೇ ಕಾಲ್ ಮಾಡಿದರೂ ನೋ ಯೂಸ್. ಇಟ್ ವಾಸ್ ನಾಟ್ ರೀಚಬಲ್. ಸರಿ, ಅವ್ರ ಅಮ್ಮಗೊಂದ್ಸಲ ಕಾಲ್ ಮಾಡಿ ಕೇಳಬೇಕಾಗಿತ್ತು. ನಾನು ನೆಕ್ಸ್ಟ್ ಮಾಡಿದ ಕೆಲಸನೇ ಅದು. ನೀನು ಹೇಳ್ದಾಗೆ ಅವ್ರ ಅಮ್ಮಗೂ ಕಾಲ್ ಮಾಡಿದೆ, ಮಾತು ಆಡಿದೆ. ಬಟ್ ಅವ್ರ ಅಮ್ಮ ಹೇಳಿದ್ದು ಒಂದು ಮಾತು ನಂಗೆ ತುಂಬಾ ಶಾಕ್ ಆಯಿತು. ಏನಾಯ್ತು? ಏನಂದ್ರು ಅಮ್ಮ? ಅವಳು ಯಾವುದೋ ಮದುವೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸರಿ ಬಿಡು, ಯಾವುದೋ ಮದುವೆಗೆ ಹೋಗೋಳೆ ಬತ್ತಾಳೆ. ಅಷ್ಟೇ ಅಲ್ಲ, ಅವಳು ನಮ್ಮೆಲ್ಲರ ಜೊತೆ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿದ್ದಾಳೆ. ಏನು? ನಮ್ಗಳ ಜೊತೆ ಮದುವೆಗೆ ಹೋಗ್ತೀನಿ ಅಂತ ಹೇಳೋಗಿದ್ದಾಳ? ತನಿಷ್ಕಾ ಯಾವ ಮದುವೆಗೆ ಹೋಗೋದೇನೋ ಓದ್ಲು, ನಮ್ಗಳ ಹೆಸರಲ್ಲಿ ಏನು ಕೇಳ್ಬಿಟ್ಟಲ್ಲೋ. ಒಂದು ಗೊತ್ತಾಯ್ತಲ್ಲ. ಗೊತ್ತಿಲ್ಲ ಅಂತ ಸುಮ್ಮನೆ ಕೂರೋದಕ್ಕಾಗಲ್ಲ. ಅವಳು ಎಲ್ಲಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗಲೇಬೇಕು. ಇಲ್ಲಾಂದರೆ ನಮ್ಗಳಿಗೆ ತೊಂದರೆನಾ? ಯಾಕೆ? ಯಾಕಂದರೆ ಅವಳು ಅವ್ರ ಅಮ್ಮನ ಜೊತೆ ನಮ್ಗಳ ಜೊತೆ ಮದುವೆಗೆ ಹೋಗ್ತೀನಿ ಅಂತ ಹೇಳೋಗಿದ್ದಾಳೆ. ಒಂದು ವೇಳೆ ಅವಳು ಸಿಕ್ಕಿಲ್ಲ ಅಂದರೆ
ಯಾವುದು ಲೊಕೇಶನ್ ಶೇರ್ ಮಾಡಿದ್ದಾಳೆ. ಹೌದಾ, ಕೊಡಲಿ. ಲೊಕೇಶನ್ ಏನು ಒಂದು ಗೊತ್ತಾಗ್ತಾನೆ ಇಲ್ಲ. ಕೊಡಿಲಿ. ಇದ್ಯಾವ್ದಿದ್ದು ಹೊಸ ಜಾಗ ಗೊತ್ತಾಗ್ತಲ್ವಲ್ಲ. ಏನು ಹೇಳ್ತಿದ್ಯಾ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಏನಾಗಲ್ಲ, ಸುಮ್ಮನಿರೋ. ಸರಿ, ಈಗ ಏನು ಮಾಡೋದು? ಈಗಿರೋದು ಒಂದೇ ಆಪ್ಷನ್, ನಾವೆಲ್ಲ ಈ ಲೊಕೇಶನ್ಗೆ ಹೋಗಲೇಬೇಕು. ನನಗೇನೋ ತನಿಷ್ಕಾಗೇನೋ ಅಪಾಯ ಆಗಿದೆ ಅಂತ ಅನಿಸ್ತದೆ. ಲೊಕೇಶನ್ಗೆ ಹೋಗೋದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ? ನನಗೇನು ವೇಸ್ಟ್ ಅನಿಸ್ತಿದೆ. ಗೊತ್ತಿಲ್ಲ, ಆದರೆ ಅಲ್ಲಿ ಹೋಗೋದಂತೂ ನಮ್ಗೆ ಒಳ್ಳೇದೇ ಅನಿಸ್ತಿದೆ. ಹೌದು, ಅಲ್ಲೋ ಕೇಳ್ತಿರೋದು ಸರಿ ಅನಿಸ್ತದೆ. ಎಲ್ಲ ಈಗಲೇ ಹೋಗೋಣ. ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗಿ ಬನ್ನಿ, ನಾ ಇಲ್ಲೇ ಇರ್ತೀನಿ. ನೀನೊಬ್ಬ ಇಲ್ಲಿದ್ದು ಗೆಣಸ್ಕಿತ್ತಿಲ್ಲ, ಬಲ ನಮ್ಮ ಜೊತೆ. ಸರಿ, ನಾವೇನೋ ಹೋಗ್ತಾ ಇದ್ದೀವಿ, ನೀವಿಬ್ರು ಏನು ಮಾಡ್ತೀರಾ? ನಾನಂತೂ ಬರ್ತೀನಪ್ಪ. ನೀನು ಹೋಗಲೇಬೇಕಾ? ಎಲ್ಲ ಡಿಸೈಡ್ ಆದಮೇಲೆ ಹೋಗ್ಬೇಕಾ ಅಂತ ಕೇಳ್ತಾ ಇದೆಯಾ? ಈಗೇನಮ್ಮ, ಬರ್ತೀಯಾ ಬರಲ್ವಾ? ನೀವೆಲ್ಲ ಹೋಗ್ತೀನಿ ಅಂತ ಡಿಸೈಡ್ ಮಾಡಾದ್ಮೇಲೆ ನಂದೇನು? ನಂದು ಓಕೆ. ಇನ್ನೇನು, ಟೈಮ್ ವೇಸ್ಟ್ ಮಾಡೋದು ಬೇಡ, ನಡೀರಿ ಹೋಗೋಣ. ಯಾಕೆ ನಿಂತ್ಕೊಂಡೆ? ಬಾ. ಹಾಂ, ಒಂದೆರಡು ನಿಮಿಷ ನೀವು ಹೋಗಿ, ನಾನು ಬರ್ತೀನಿ. ಹಾಂ, ಸರಿ ಆಯಿತು. ಈ ರೋಡ್ ತುಂಬ ಚಿಕ್ಕದಾಗಿದೆಯಾ ಅನಿಸ್ತಾ ಇದೆಯಲ್ಲ. ನಮ್ಮ ಗಾಡಿ ಯಾಕೋ ಒಯ್ಕಿಲ್ಲ ಅನಿಸ್ತಾ ಇದೆ. ಚಂಚಲ, ಈ ರೋಡ್ ಮುಂದೆ ಚೆನ್ನಾಗಿಲ್ಲ, ಎಲ್ಲೋಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಏನು ಹೇಳ್ತಿದ್ಯೋ? ಮುಂದೆ ರೋಡ್ ಚೆನ್ನಾಗಿಲ್ವಾ? ಸಂಪ್ರೀತ್, ನಾವು ಬಂದಿರೋ ಲೊಕೇಶನ್ ಕರೆಕ್ಟಾಗಿದೆ ತಾನೇ? ಹೌದು, ಮಿಸ್ಸೇ ಇಲ್ಲ, ಕನ್ಫರ್ಮ್ ಇದೇ ಲೊಕೇಶನ್ನು. ಹಾಗಾದರೆ ಮುಂದೆ ರೋಡ್ ಚೆನ್ನಾಗಿಲ್ವಲ್ಲ, ಏನು ಮಾಡೋದು? ಬನ್ನಿ, ನಾವೆಲ್ಲ ವಾಪಸ್ ಹೊಂಟೋಗೋಣ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇಲ್ಲ, ನೀನು ಕಾರಿಲ್ಲ ಅಂದ್ರೇನೋ, ಕಾಲಿಲ್ವೇನೋ, ಬಾರೆ ನಡ್ಕೊಂಡು ಹೋಗೋಣ. ನಿಜ, ಇನ್ನೇನು ಮಾಡೋಕ್ಕಾಗಲ್ಲ, ನಡಿಲೇಬೇಕು, ನಡೀರಿ. ಲೋ ಸಂಪ್ರೀತ್, ಏನು ಹೇಳ? ಕಾರು ರೋಡಲ್ಲಿ ನಿಂತಿದೆ, ಹೋಗಿ ಸೈಡಿಗೆ ಪಾರ್ಕ್ ಮಾಡ್ಕೊಂಡು ಬಾ. ನೀವು ಮುಂದೆ ಹೋಯ್ತಾರಿ, ನಾನು ಸೈಡ್ಗೆ ಹಾಕ್ಬಿಟ್ಟು ಬರ್ತೀನಿ. ಇನ್ನು ನನ್ನಿಂದ ನಡೆಯೋಕ್ಕಾಗ್ತಿಲ್ಲ. ಎಷ್ಟು ದೂರ ಅಂತ ಹೀಗೆ ಹೋಗೋದು? ಯಾರನ್ನಾದ್ರೂ ಕೇಳಿ ವಿಚಾರಿಸು. ಹೀಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಯಾರಂತ ಹುಡುಕ್ಲಿ? ಇನ್ನೂ ಸ್ವಲ್ಪ ಮುಂದೆ ಯಾರು ಸಿಗ್ತಾರೆ, ಬಾ. ಹಲೋ ಹಲೋ, ಈ ಧೀರಜ್ ಕಾಣ್ತಾನೆ ಇಲ್ವಲ್ಲ? ಥೂ, ಈ ನನ್ನ ಮಗೊಂದು ಇದೇ ಆಯಿತು. ಯಾರು ಇಲ್ದಿರೋ ಜಾಗದಲ್ಲಿ ಎಲ್ಗೋದ್ನಪ್ಪ? ಥೂ, ಎಲ್ಲಿ ಅಂತ ಹುಡ್ಕೋದು? ಎಲ್ಲಾದ್ರೂ ಒಂದು ಕಡೆ ಹುಡುಕ್ಲೇಬೇಕು ತಾನೇ, ಹೋಗಿ ನೋಡಿ. ನಡೀರಿ ಹುಡ್ಕೋಣ. ಧೀರಜ್, ಧೀರಜ್, ಏ ಅಪ್ಪ, ನಿಂಗೇನೋ ಸಿಗೋಣ? ಇಲ್ಲ ಇಲ್ಲ, ಸಿಕ್ಕಿಲ್ಲ. ನಿಮ್ಗೆ ಯಾರು ಸಿಕ್ಕಿಲ್ಲ? ಏನೋ ಕ್ವಾಟ್ಲೆ ನಿಂದು? ನೀನು ಬಂದು ಭಯಪಡೋದಲ್ದೆ ನಮ್ಮನ್ನು ಭಯಪಡಿಸ್ತೀಯಲ್ಲೋ. ಈಗ ಬಂದಾಯ್ತಲ್ಲ, ಸರಿ ಬನ್ನಿ. ಲೋ ಅಲೋಕ್, ಅಡ್ರೆಸ್ ಕೇಳಬೇಕು ಅಂತಿದ್ದಲ್ಲ, ಅಲ್ಲಿ ಯಾರೋ ಒಬ್ಬ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದಾನೆ, ಹೋಗಿ ಕೇಳು. ತಿರುಗಿ ಕೇಳ್ಕೊಂಡು ಬರ್ತೀನಿ. ಲೋ ಬಾರ. ಲೋ ತಮ್ಮ, ಬರ ಇಲ್ಲಿ.
ಈ ರೂಟ್ ಎಲ್ಲಿಗೆ ಹೋಯ್ತದ? ವೇರ್ ಯು ಗೋಯಿಂಗ್? ನಮಗೆ ಇಂಗ್ಲೀಷು. ದಿಸ್ ರೂಟ್ ಎಲ್ಲಿಗೆ ಗೋಯಿಂಗ್? ಮುನೆ ಜೋಪಡಿಗೆ ಹೋಗುತ್ತೆ, ಹೋಗೋ. ಬಲ ಕೋಪ ಮಾಡ್ಕೋಬೇಡ ಬಲ. ಈ ರೋಡ್ ಇಲ್ಲೈತೆ ಹೇಳ. ಬೆಟ್ಟಕ್ಕೆ ಹೋಯ್ತದೆ. ಯಾವ ಬೆಟ್ಟ? ಹೋಯ್ತಿದ್ದೀರ ತಾನೇ, ಹೋಗಿ ನಿಮಗೆ ಗೊತ್ತಾಯ್ತದೆ. ಪ್ಯಾಂಟಿಂದ ಶರ್ಟು ಪ್ಯಾಂಟು ಸಿಗಾಕ ಬಂದ್ಬಿಡ್ತವೆ ಕೋತ್ ನನ್ನ ಮಕ್ಕಳು. ಏ ಚಂಚಲ, ಬೇಗ ಬೇಗ ಬಾ. ಇಲ್ಲ ಜನ್ವಿ, ನನ್ನಿಂದ ಅಂತೂ ಆಗ್ತಾನೆ ಇಲ್ಲ, ತುಂಬ ಸುಸ್ತಾಗ್ತಾ ಇದೆ. ಇನ್ನೂ ಎಷ್ಟು ದೂರ ನಡಿಬೇಕೋ ಏನೋ. ಇದೇನಿದೆ, ಇನ್ನೂ ಇದೆ, ಬಾ. ಇನ್ನೂ ಇದೆಯಾ? ನಿಂಗೆ ಹೆಂಗೆ ಗೊತ್ತು? ಈ ಲೊಕೇಶನ್ಗೆ ಮೊದಲೇ ಯಾವಾಗಾದ್ರೂ ಬಂದಿದ್ಯಾ? ಅಲ್ಲಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ. ಸುಮ್ಮನೆ ಅದಂಗೆ ಹೇಳಿದೆ? ನಿನಗೇನಾದರೂ ದಿವ್ಯ ದೃಷ್ಟಿ ಇದೆಯಾ? ಅಯ್ಯೋ, ಅವಳು ಕಳಿಸಿರೋ ಲೊಕೇಶನ್ ನೋಡಿ ಹೇಳಿದೆ ಅಷ್ಟೇ. ಬಾ. ಹೇ ಸಂಪ್ರೀತ್, ಯಾಕೋ ಅಲ್ಲೇ ನಿಂತ್ಬಿಟ್ಟೆ? ಏನು ಮಾಡೋದು, ಲೊಕೇಶನ್ ಇಲ್ಲಿಗೆ ಎಂಟಾಗಿದೆ. ಏನಾ? ಲೊಕೇಶನ್ ಇಲ್ಲಿಗೆ ಎಂಟಾಗಿದೆಯಾ? ಲೊಕೇಶನ್ ಎಂಡ? ಏನಿದೆ ಈ ಜಾಗದಲ್ಲಿ? ಏನೂ ಗೊತ್ತಾಗ್ತಾನೆ ಇಲ್ಲ, ಎಲ್ಲ ಖಾಲಿ ಖಾಲಿ. ಹೇಯ್, ಅಲ್ಲೇನೋ ಕಾಣ್ತಿದೆ ಅಲ್ವಾ? ಹೌದು. ಅಲ್ಲೇನಿರ್ಬೋದು? ಯಾಕಿಷ್ಟು ಅನುಮಾನ? ಬನ್ನಿ ಅಲ್ಲೇ ಹೋಗಿ ನೋಡೋಣ. ಏನೋ ನಿಂದು? ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನಾವೆಲ್ಲೂ ಹೋಗೋದು ಬೇಡ, ಬಾರೋ ವಾಪಸ್ ಉಂಟೋಣ. ಏನೂ ಇಲ್ಲ, ಏನೂ ಇಲ್ಲ. ಹಗ್ಲತ್ತಲ್ಲೇ ಹಿಂಗೆ ಎದ್ರಿಕ ಸಾಯ್ತೀಯ. ಇನ್ನು ರಾತ್ರಿ ಬಂದರೆ ಏನೋ ಗತಿ, ಬಿಡೋ ಕೈ. ಲೋ ಹೋಗ್ಲೇಬೇಕಾ? ಹೌದು, ಎಲ್ಲರೂ ಹೋಗ್ತಾ ಇದೀವಿ. ಹೋಗ್ತೀಯಾ? ಹೋಗು, ವಾಪಸ್ ಹೋಗ್ತೀನಿ ನನ್ನ ಮನೆಗೆ. ಇರೋ, ನಾನು ಬಂದೆ. ಏನಾಯ್ತು? ಬೆಟ್ಟಕ್ಕೆ ಯಾವುದೇ ಮೆಟ್ಲು ಕಾಣಿಸ್ತಾ ಇಲ್ಲ. ಬನ್ನಿ ಹಂಗೆ ಹತ್ಕೊಂಡು ಹೋಗೋಣ. ಯಾಕ ಜನ್ವಿ? ನನ್ನ ಕೈಲಿ ಬೆಟ್ಟ ಹತ್ತೋಕ್ಕಾಗ್ತಾ ಇಲ್ಲ. ಯಾಕೆ ಸುಸ್ತಾಯ್ತಿದ್ಯಾ? ಇತ್ಕೊಂಡೋಗ್ಲಾ? ಏನೂ ಬೇಕಾಗಿಲ್ಲ, ಮುಚ್ಕೋ ಹೋಗು, ನಾನು ಬರ್ತೀನಿ. ಸರಿ, ನಿನ್ನಿಷ್ಟ. ಬೇಗ ಬಾ. ಜಾಸ್ತಿ ಹೊತ್ತು ಕುತ್ಕೋಬೇಡ, ಚಿರತೆ ಬರುತ್ತೆ. ಬೇಗ ಬಾ. ಹಾಂ, ಚಿರತೆನಾ? ಹೇ, ಇದು ಯಾವುದಿದು? ಹಳೆ ದೇವಸ್ಥಾನ ಥರ ಕಾಣ್ತಿದೆ ಅಲ್ವಾ? ಹೌದು, ನನಗೂ ಹಂಗೆ ಅನಿಸ್ತದೆ. ಹೆಂಗೆ ಹೇಳ್ತೀಯ ದೇವಸ್ಥಾನ ಅಂತ? ಅಷ್ಟು ಗೊತ್ತಾಗಲ್ವಾ? ಇಲ್ಲಿ ಅರ್ಶಿನ ಕುಂಕುಮ, ಶಂಕುಚಕ್ರ ನಾಮ, ಬೆಟ್ಟದ ಮೇಲಿದೆ, ಅದೇ ಕನ್ಫರ್ಮ್ ಇದು ದೇವಸ್ಥಾನನೇ. ಅದೇನೇನು ಹೇಳ್ತೀಯೋ ಒಂದು ಅರ್ಥ ಆಗಿಲ್ಲ. ತನಿಷ್ಕನಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಈ ಲೊಕೇಶನ್ ಯಾಕೆ ಕಳಿಸಲು? ಹೌದು, ಈ ಜಾಗ ತುಂಬ ವಿಚಿತ್ರವಾಗಿದೆ ಅಲ್ವಾ? ಈ ಜಾಗದಿಂದ ಲೊಕೇಶನ್ ಹೆಂಗೆ ಶೇರ್ ಮಾಡಿದ್ಲು? ಅಂಥದ್ದೇನಿದೆ ಈ ಜಾಗದಲ್ಲಿ? ಗೊತ್ತಾಗ್ತಿಲ್ಲ. ನನಗೇನೋ ಅವಳು ಸುಮ್ಮನೆ ಲೊಕೇಶನ್ ಕಳಿಸಿದ್ದಾಳೆ ಅಂತ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಬಹುಶಃ ಇಲ್ಲೇನೋ ಇರ್ಬೋದು. ನನಗೆಲ್ಲೋ ಏನೋ ಮಿಸ್ ಹೊಡಿತಿದೆ. ಅವಳು ಯಾಕೆ ಈ ಲೊಕೇಶನ್ ಶೇರ್ ಮಾಡ್ತಾಳೆ? ಸುಮ್ಮನೆ ನಾವೆಲ್ಲ ಇಲ್ಲಿಗೆ ಬಂದಿದ್ದು ವೇಸ್ಟ್ ಅನಿಸ್ತಿದೆ. ಇಲ್ಲ, ಸಂಪ್ರೀತ್ ಹೇಳಿದ್ದು ಕರೆಕ್ಟು. ಇಲ್ಲೆಲ್ಲ ಹುಡುಗರಿಂದ ಏನೋ ಕ್ಲೂ ಸಿಕ್ಕರೂ ಸಿಗ್ಬೋದು. ನಡೀರಿ, ನಾನು ಕ್ಲೂ ಹುಡ್ಕದ.
ಏನದು? ಈ ಗೆಜ್ಜೆ ಯಾರ್ದಿರ್ಬೋದು? ಈ ಗೆಜ್ಜೆ ಯಾವುದು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ತನಿಷ್ಕಾ ಎಲ್ಲೋಗಿದ್ದಾಳೆ ಅಂತ ಕಂಡುಹಿಡಿಯೋದು ಇಂಪಾರ್ಟೆಂಟಾ? ಬಾ ಮೊದಲು ಅವಳು ನೋಡ್ಕೋಣ. ಸಂಪ್ರೀತ್, ಹಾಂ ಅಲ್ಲೆಲ್ಲ ಓದಂಗೈತಲ್ವಾ? ಎಲ್ಲೋ ಎಲ್ಲೋ ಎದ್ರಕೊಂಡ್ಬಿಟ್ಟ ಸುಮ್ಮನೆ ತಮಾಷೆ ಮಾಡ. ಅಯ್ಯೋ ನಿನ್ನ. ಹಲೋ, ಹಾಂ ಇಲ್ಲೇ ಬೆಟ್ಟದಲ್ಲೇ ಇದ್ದೀವಿ. ಸ್ವಲ್ಪ ಹೊತ್ತು ಎಲ್ಲ ಮುಗಿಯುತ್ತೆ. ಡೋಂಟ್ ವರಿ, ತಲೆನೇ ಕೆಡ್ಸ್ಕೊಬೇಡ. ಯಾರ ಜೊತೆ ಮಾತಾಡ್ತಿದ್ದೆ? ಏನಿಲ್ಲ, ಜಸ್ಟ್ ಫ್ರೆಂಡ್ ಕಾಲ್ ಮಾಡಿದಷ್ಟೇ. ಬಾ ಹೋಗೋಣ. ಏನಾಯ್ತು? ಅಲ್ಲಿ ಅಲ್ಲಿ ಏನಾಯ್ತು ಹೇಳು? ಅಲ್ಲಿ ಯಾರು ಸತ್ತಿದ್ದಾರೆ. ಸತ್ತಿದ್ದಾರೆ? ಬಾ ನೋಡೋಣ. ನಂಗೆ ಭಯ ಆಗುತ್ತೆ. ಹೇ ಬರಲೇ. ಬಂದ್ರೋ. ಏನಾಗಿದೆ ನೋಡ. ಒಂದು ನಿಮಿಷ. ಏನಾಯ್ತು? ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋಗ್ಬಿಟ್ಟಿದ್ದಾನ? ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಕೊಲೆ ಕೊಲೆ ಕೊಲೆ. ಬಿಡಿ ಅಂತ. ಕೊಲೆ ಕೊಲೆ. ಯಾರು ನೀವೆಲ್ಲ? ನಿಮ್ನ ಯಾರನ್ನು ಬಿಡಲ್ಲ. ನಮ್ಮೂರ ಬರ್ತೀನಿ. ಬಿಟ್ರೆ ನಮ್ಗೆ ಅಪಾಯ. ಬಿಡ್ಬೇಡಿ ಅವ್ನ. ನೋಡು ಉಸಿರಾಡ್ತಾ ಇದ್ದಾನ. ನನಗೂ ಮಾಡಲಿಲ್ಲ, ಜಸ್ಟ್ ಬಾನೇ ಕೈತೆ ಅಷ್ಟೇ. ಏನಾಯ್ತು? ಬಾ ಪಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಈ ಕೊನೆಯಾಗಿರೋದಕ್ಕೂ ನಾವೇ ಕಾರಣ, ಈ ಕನಿಷ್ಕ ಮಿಸ್ ಆಗಿರೋದಕ್ಕೂ ನಾವೇ ಕಾರಣ. ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ, ಹೋಗಿ. ಆಯ್ತು. ಏನ್ ಮಾಡ್ಬೇಕು ಇವಾಗ? ಈಗ ಇದ್ರೆ ಒಂದೇ ದಾರಿ. ಇವನು ಇಲ್ಲ ಬಿಟ್ರೆ ನಮಗೆ ಅಪಾಯ. ನಡ್ರಿ ಕರ್ಕೊ ಹೋಗೋದ. ಏನು ತಮಾಷೆ ಮಾಡ್ತಿದ್ಯಾ? ಇವನನ್ನ ಕರ್ಕೊಂಡೋಗಿ ನಾವೇನು ಮಾಡೋಣ? ಇಲ್ಲ ಅಲೋಕೆ ತರ ಸರಿ ಎತ್ತಕೊಂಡು ಹೋಗೋಣ. ಸಂಪ್ರೀತ್, ತುಂಬ ಸುಸ್ತಾಗಿದೆ. ಇವನೇ ಮಾಡೋದು? ಸರಿ ಬಾ ನೋಡೋಣ. ಲೋ ಏನರೋ ಇದೆಲ್ಲ ಲೊಕೇಶನ್ನು, ಅದ್ರ ಹುಡುಕಾಟ, ಆ ಬೆಟ್ಟ, ಅಲ್ಲಿ ನಡೆದಿದ್ದೆಲ್ಲ ನೋಡಿ ಸಾಕಾಗೋಯ್ತು. ಹೌದು,
ಇಷ್ಟೆಲ್ಲ ಆದರೂ ತನಿಷ್ಕಾ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಸಿಕ್ಕಿಲ್ಲ. ಅಜನ್ವಿ ಮೊದಲೇ ಹೇಳಿದಾಗೆ ನಾವು ಅಲ್ಲಿಗೆ ಹೋಗಿ ತುಂಬಾ ವೇಸ್ಟ್ ಆಯಿತು. ಇಲ್ಲ, ಆ ತನಿಷ್ಕಾ ಅಲ್ಲಿ ಬೆಡ್ತಿಂದ ಲೊಕೇಶನ್ ಕಳಿಸಿದಾಳೆ ಅಂತ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಇರ್ಬೋದು. ಬಟ್ ಕೂತ್ಕೊಂಡು ಯೋಚನೆ ಮಾಡೋದ್ರಿಂದ ಏನಾದರೂ ಕ್ಲೂ ಸಿಗ್ಬೋದು. ಯೋಚನೆ ಮಾಡೋದು ಮಾಡ್ತೀವಿ, ಸ್ವಲ್ಪ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ಬೋದಲ್ವಾ? ಹೌದು, ಟೆನ್ಷನ್ಗೆ ತಲೆ ತುಂಬ ನೋವ್ತಾ ಇದೆ. ಕಾಫಿ ಬೇಕೇ ಬೇಕು. ಅಜನ್ವಿ, ಹೋಗಮ್ಮ ಕಾಫಿ ಮಾಡ್ಕೊಂಬ. ತನಿಷ್ಕಾ ಮಿಸ್ ಆಗಿ ಈಗಾಗಲೇ 22 ಗಂಟೆ ಟೈಮ್ ಆಗ್ತಾ ಬರ್ತಿದೆ. ಇಷ್ಟಾದರೂ ನಮ್ಮ ಕೈಯಲ್ಲಿ ಅವಳನ್ನ ಕಂಡಿಡಿಯೋಕ್ಕಾಗ್ತಾಯಿಲ್ಲ. ಅವಳ ಮನೇಲಿ ಅವಳು ನಮ್ಮ ಜೊತೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಮನೆಯಿಂದ ಫೋನ್ ಕಾಲ್ ಬರೋಕ್ಕಿಂತ ಮುಂಚೆ ಅವಳೆಲ್ಲಿದ್ದಾಳೆ ಅಂತ ಹುಡುಕಿ ಕರ್ಕೊಂಡು ಬರಲೇಬೇಕು. ಅಲ್ಲೋ ಕೇಳ್ದಂಗೆ ತನಿಷ್ಕಾ ಇಷ್ಟೊತ್ತಾದರೂ ಸಿಕ್ಕಿಲ್ಲ ಅಂದರೆ ಏನರ್ಥ? ಅವ್ರ ಮನೆಯವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಿಂಗೆ ಧೀರಜ್ ಅಂತ ಹೆಸರಿಟ್ಟು ಪುಣ್ಯಾತ್ಮ ಯಾರು ಅಂತ ಹೇಳೋ. ಅವನ ಪಾದನ ಜೆರಾಕ್ಸ್ ಮಾಡ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ. ಬರೀ ಹೆಸರಿಗಷ್ಟೇ ಧೀರಜ್ಜು, ಆದರೆ ಥೂ. ಸ್ವಲ್ಪ ಸುಮ್ಮನಿರ್ತೀರಾ? ಅಲೋಕ್, ತನಿಷ್ಕಾ ಮಿಸ್ ಆಗಿ 22 ಗಂಟೆ ಆಯಿತು ಅಂದ್ಯಲ್ಲ, ಅದು ಹೆಂಗೆ? ಅದು ಅವಳಿಂದ ನಂಗೆ ಬಂದಿರೋ ಕಾಲ್ ನೋಡಿ ಹೇಳಿದೆ. ಅಂದರೆ ತನಿಷ್ಕಾ ನೆನ್ನೆ ನೈಟ್ ನಂಗೆ ಕಾಲ್ ಮಾಡಿದ್ದು 9:30, ಈಗ ಟೈಮ್ 7:30. ಹಾಗಾಗಿ ಒಂದು ಅಂದಾಜಲ್ಲಿ ಹೇಳಿದೆ. ಅವಳಿಂದ ಲೊಕೇಶನ್ ಶೇರ್ ಆಯಿತು ಅಂತಲ್ಲ, ಟೈಮ್ ಏನು? ಲೇ, ನಿನ್ಗಷ್ಟು ಗೊತ್ತಿಲ್ವಾ? ಇವನು ಕಾಲ್ ಟ್ರೈ ಮಾಡಿರ್ತಾಳೆ, ಇವನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಜೊತೆಗೆ ಲೊಕೇಶನ್ನು ಕಳಿಸಿರ್ತಾಳೆ ಅಷ್ಟೇ. ನೀನು ಯಾಕೆ ಹಿಂಗಾಡ್ತಿದ್ಯಾ? ಅನುಮಾನ ಬಂತು, ಕೇಳಿದೆ ಅಷ್ಟೇ. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಸರಿ ಬಿಡು, ಆಯಿತು. ಸುಮ್ಮನೆ ಯಾಕೆ ಕಿತ್ತಾಡ್ತೀರಾ? ಒಂದು ಸಲ ನೋಡಿದ್ರೆ ಲಾಸ್ ಏನಿಲ್ಲ ತಾನೇ, ನೋಡೋಣ ಬಿಡು. ಇವಳು ಲೊಕೇಶನ್ ಶೇರ್ ಮಾಡಿದ್ದು ಇವತ್ತು ಬೆಳಗ್ಗೆ, ಅದು 6:30ಲಿ. ವಾಟ್? ಏನು ಇವತ್ತು ಲೊಕೇಶನ್ ಶೇರ್ ಮಾಡಿದಾಳ? ಇದೇನಿದು ಒಂದು ಅರ್ಥ ಆಗ್ತಿಲ್ವಲ್ಲ. ಇದೆಲ್ಲ ನೋಡ್ತಿದ್ರೆ ತನಿಷ್ಕಾ ಕಿಡ್ನ್ಯಾಪ್ ಆಗಿದ್ದಾಳ, ಮಿಸ್ ಆಗಿದ್ದಾಳ, ಇಲ್ಲಾಂದರೆ ಇವಳೇ ಎಲ್ಲಾದರೂ ಹೋಗಿದ್ದಾಳ? ಒಂದು ಅರ್ಥ ಆಗ್ತಿಲ್ವಲ್ಲ. ನನಗನ್ನಿಸ್ತಿದೆ ಈ ತನಿಷ್ಕಾ ನಮ್ಮನ್ನ ಸುಮ್ಮನೆ ಯಾಮರ್ಸಿದಾಳ ಅಂತ. ಇಲ್ಲ, ಅವಳು ಯಾವತ್ತೂ ಇಷ್ಟೊತ್ತು ಫೋನ್ ಸ್ವಿಚ್ ಆಫ್ ಮಾಡಿದ್ದು ನಮ್ಮನ್ನ ಯಾಮಾರಿಸಿಲ್ಲ. ಅದು ಬಿಡಿ, ಈ ತನಿಷ್ಕಾ ಬೆಳಬೆಳಗಿನೇ ಲೊಕೇಶನ್ ಸೆಂಡ್ ಮಾಡಿದ್ದಾಳೆ ಅಂತ ಅಂದರೆ ತುಂಬ ದೂರ ಹೋಗೋಕ್ಕೆ ಚಾನ್ಸೇ ಇರಲ್ಲ. ನನಗನ್ನಿಸ್ತಿದೆ ಒಂದು ಸಲ ಅವಳು ಲ್ಯಾಪ್ಟಾಪ್ ನೋಡೋದ್ರಿಂದ ಏನಾದರೂ ತಿಳಿಬಹುದು ಅಂತ. ಲ್ಯಾಪ್ಟಾಪ್ ನೋಡೋದ್ರಿಂದ ಏನು ಉಪಯೋಗ? ನಾನು ಗಮನಿಸಿದಂತೆ ಅವಳು ಲ್ಯಾಪ್ಟಾಪ್ನ ಇತ್ತೀಚೆಗೆ ತುಂಬಾ ಯೂಸ್ ಮಾಡ್ತಿದ್ಲು. ಹೌದು, ಲ್ಯಾಪ್ಟಾಪ್ ನೋಡೋದ್ರಿಂದ ನನಗೂ ಒಳ್ಳೆಯದು ಅನಿಸ್ತಾ ಇದೆ. ಅದು ಸರಿ, ಅಷ್ಟಕ್ಕೂ ಈಗ ತನಿಷ್ಕಾ ಮನೆಗೆ ಹೋಗಿ ಲ್ಯಾಪ್ಟಾಪ್ ಯಾರು ತರೋರು? ಅವ್ರ ಮನೆಗೆ ಹೋಗಿ ಲ್ಯಾಪ್ಟಾಪ್ ಯಾರು ತೊಗೊಂಬರ್ತಾರೆ? ಓಯ್, ಏನೆಲ್ಲ ಹಿಂಗೆ ನೋಡ್ತಾ ಇದ್ದೀರಾ? ನಾನು ನೀನು ಮಿಕ ಮಾಡ್ಕೋಬೇಕು ಅಂತ ಇದ್ದೀರಾ? ನನ್ನ ಕೈಲಾಗಲ್ಲ. ಈ ಸಮಯದಲ್ಲಿ ಈ ಕೆಲಸ ಮಾಡುವ ಏಕೈಕ ವೀರ ಧೀರ ಶೂರ ನೀನೇ ಧೀರಜ್. ಆಗಲ್ಲ, ನನ್ನ ಕೈಲಾಗಲ್ಲ. ಲೋ ಧೀರಜ್, ಪ್ಲೀಸ್ ಕಣೋ, ಹೋಗಿ ಲ್ಯಾಪ್ಟಾಪ್ ತಗೋಬಾರೋ. ತಗೋಬತ್ತೀನಿ. ಅಲ್ಲಲ್ಲಲ್ಲೇ, ಏನು? ಏನಿಲ್ಲ, ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಲ್ಯಾಪ್ಟಾಪ್ ಹೇಳಿರೋ ಗೊತ್ತು ತಾನೆ, ತತ್ತೀನಿರೋ. ಆಯ್ತು, ಜಾಸ್ತಿ ಮಾತಾಡಬೇಡ, ಹೋಗಲ್ಲ. ಹೋಯ್ತೀನಿರೋ, ಹೋಗಿ ಬೇಗ ಬಾ. ಆಯ್ತು. ಇವ್ರಿಗೇನು ಮಾಡೋ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ಎಲ್ಲ ಕೆಲಸನೂ ನನಗೆ ಅಂಟಾಕ್ತಾರೆ. ಏನು ಅನ್ಕೊಂಬಿಟ್ಟವ್ರು ನನ್ನ? ಕತ್ಲು ಬೇರೆ ಆಗ್ಬಿಟ್ಟಿದೆ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಾಯಿ ನೋಡಿದ್ರು ಎದ್ರಂಗೆ ಆಗೋಯ್ತಲ್ಲ ಜೀವನ. ಆದರೂ ಏನಪ್ಪ ಸೌಂಡಿದು ವಿಚಿತ್ರವಾಗಿದೆಯಲ್ಲ. ನಾಯಿ ಬೇರೆ ಇಲ್ಲಿಂದ ಬರ್ತಾರೆ. ಏನಿಲ್ಲ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರುವಿಗೆ.
ಅವ್ರಿಗೇನಾದ್ರು ಹೇಳ್ಬಿಟ್ರೆ ನನ್ನ ಹೆಸರಿಗೆ ಅವಮಾನ ಮಾಡ್ಬಿಡ್ತಾರೆ. ಫಸ್ಟು ಅವ್ರಿಗೆ ಲ್ಯಾಪ್ಟಾಪ್ ತಂದುಕೊಟ್ಬಿಟ್ಟು ಇನ್ನೆಲ್ಲ ಇಲ್ಲಿಗೆ ಬಿಡೋದು ಒಳ್ಳೇದು. ನನಗೊಂದು ಅನುಮಾನ, ಬೆಟ್ಟದಲ್ಲಿ ಕೊಲೆ ಆಗಿತ್ತಲ್ಲ, ಅದನ್ನು ಬಹುಶಃ ತನಿಷ್ಕಾನೇ ಮಾಡಿರ್ಬೋದಾ? ಛೇ ಚಾನ್ಸೇ ಇಲ್ಲ. ತನಿಷ್ಕಾ ಕೊಲೆ ಮಾಡಿಲ್ಲ ಅಂದರೆ ಯಾರು ತಾನು ನಂಬ್ತಾರೆ? ಹಾಗಾದರೆ ಅಲ್ಲಿ ಸತ್ಬಿದ್ದಿರೋ ವ್ಯಕ್ತಿ ಆದರೂ ಯಾರು? ಹಾಂ, ನೆನಪಾಯ್ತು ಇವಾಗ. ಒಂದು ನಿಮಿಷ ಇರು. ಇದ್ಯಾವ್ದಿದ್ದು ಮೊಬೈಲು? ಈ ಹಳ್ಳಿಯಿಂದ ಹಿಂಬಾಲಿಸ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಮುಂದೆ ಹೋದ್ರಲ್ಲ, ಅವಾಗ ಈ ಮೊಬೈಲ್ ಸಿಕ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಜೇಬೊಳಗಡೆ ಎತ್ತಿಟ್ಕೊಂಡೆ, ಅವಾಗ ಹಂಗೆ ಮರ್ತೆ. ಸರಿ, ಮೊಬೈಲು ಅಲ್ಲಿ ಸತ್ಬಿದ್ದಿರೋ ವ್ಯಕ್ತಿದಾದರೂ ಆಗಿರ್ಬೋದಾ? ಶಟ್, ಸ್ವಿಚ್ ಆಫ್ ಆಗಿದೆ. ವಾಟ್? ಸ್ವಿಚ್ ಆಫ್ ಆಗಿದೆಯಾ? ಓಕೆ, ಒಂದು ನಿಮಿಷ ಇರು, ಬಂದೆ. ಸಂಪ್ರೀತ್, ಸೂಪರ್, ನೀನು ಆ ಮೊಬೈಲ್ ತಗೊಂಡು ಒಳ್ಳೆ ಕೆಲಸ ಮಾಡಿದೆ. ಇದರಿಂದ ನಮಗೆ ಖಂಡಿತ ಕ್ಲೂ ಸಿಕ್ಕೇ ಸಿಗುತ್ತೆ. ಎಲ್ಲಿ ಕೊಡಿ ಇಲ್ಲಿ ಮೊಬೈಲು, ಚಾರ್ಜ್ ಆಗ್ತೀನಿ. ಚಂಚಲ, ನಿಮಗೆ ಬೆಟ್ಟದಲ್ಲಿ ಒಂದು ಗೆಜ್ಜೆ ಸಿಕ್ತು ಅಂತ ಕೊಟ್ನಲ್ಲ, ಎಲ್ಲಿ ಅದು? ಅದು ನನ್ನ ಹತ್ರನೇ ಇದೆ, ಒಂದು ನಿಮಿಷ. ಏನಾಯಿತು? ಅದನ್ನ ಇಲ್ಲೇ ಇಟ್ಟಿದ್ದೆ, ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಏನು ಹೇಳ್ತಿದ್ಯಾ? ಸರಿಯಾಗಿ ನೋಡು, ಸಿಕ್ಕಿಲ್ಲ ಅಂದರೆ ಏನರ್ಥ? ಇಲ್ಲ ಜನ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಮೇ ಬಿ ಅದನ್ನು ಪರ್ಸೊಳಗಡೆ ಹಾಕುವಾಗ ಎಲ್ಲೋ ಮಿಸ್ ಆಗಿರಬೇಕು. ನಿಂಗೆ ಅಷ್ಟು ಜ್ಞಾನ ಇಲ್ವಾ? ಒಂದು ಗೆಜ್ಜೆನೂ ಸೇಫ್ ಮಾಡೋಕ್ಕಾಗಲ್ವಾ? ಹೋಗಲಿ ಬಿಡು, ಈಗ ಗೆಜ್ಜೆ ಇಟ್ಕೊಂಡು ಏನು ತಾನೇ ಕಂಡುಹಿಡಿಯೋಕ್ಕೆ ಸಾಧ್ಯ? ಆ ಗೆಜ್ಜೆ ಇರಬೇಕಿತ್ತು. ಅದೇನಾದ್ರು ತನಿಷ್ಕಾದಾಗಿರ್ಬೋದಾ ಅಂತ ಡೌಟು ನನಗೆ. ಇಲ್ಲ, ಆ ಗೆಜ್ಜೆ ತನಿಷ್ಕಂದಾಗಿರೋಕ್ಕೆ ಚಾನ್ಸೇ ಇಲ್ಲ. ಅದೇ ಹೇಳ್ತೀಯಾ? ತನಿಷ್ಕ ಗೆಜ್ಜೆ ಕಟ್ಟಿರೋದು ನೀನು ಯಾವಾಗ ನೋಡಿದ್ಯಾ? ಅದರಿಂದ ಹೇಳ್ದೆಪ್ಪ, ಇದು ತನಿಷ್ಕನ ಗೆಜ್ಜೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇನ್ಯಾರು ಗೆಜ್ಜೆ ಇರ್ಬೋದು ಅದು? ಏಯ್, ಫೋನನ್ನು ಎತ್ಕೊಂಡ್ರು? ಹೌದಾ? ಹೇ, ಗ್ಯಾಲರಿ ಓಪನ್ ಮಾಡು, ಯಾವುದಾದ್ರೂ ಫೋಟೋ ಸಿಗುತ್ತಾ ನೋಡೋಣ. ಫೋಟೋಗಳೇನೋ ಇದೆ, ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಹೇ, ಯಾರ ಮೊಬೈಲಲ್ಲಿ ಟ್ರೂ ಕಾಲರ್ ಇದೆ? ನನ್ನ ಹತ್ರ ಇದೆ. ಹಾಗಾದರೆ ಆ ಮೊಬೈಲಿಂದ ಈ ನಂಬರ್ಗೆ ಕಾಲ್ ಮಾಡು. ಟ್ರೂ ಕಾಲರ್ನಲ್ಲಿ ಯಾರ ಹೆಸರು ಬರುತ್ತೆ ನೋಡೋಣ. ವಾವ್, ಪರವಾಗಿಲ್ಲ, ನಿನಗೂ ಅವಾಗ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ನಿನ್ನ ಏನೋ ಅನ್ಕೊಂಡಿದ್ದೆ. ಎಲ್ಲಿ ಮೊಬೈಲ್ ಕೊಡಿಲಿ? ಮತ್ತೆ ನಾವಂದರೆ ಏನು ಸುಮ್ಮನೆನಾ? ಬಿಡವಾ, ನಿಮ್ಮ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾವು. ಹೇ, ಈ ನಂಬರ್ ಟ್ರೂ ಕಾಲರಲ್ಲಿ ದಮಂಗನ ನೇಮಲ್ಲಿ ತೋರಿಸ್ತಿದೆ. ದಮಗ್ನಿ ಅಂತನಾ? ಹೆಸರೇ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಹೆಸರೇಗಿದ್ರೇನು? ಈ ದಮಗ್ನಿ ಯಾರು? ದಮಗ್ನಿ ಅಂತ ಅಂದರೆ ಆ ಬೆಟ್ಟದಲ್ಲಿ ಸತ್ತಿದ್ದಿರೋ ವ್ಯಕ್ತಿನೇ ಆಗಿರ್ಬೋದು. ಹೇಗೆ ಅಂತ ಅಂದರೆ ಅಲ್ಲೇ ತಾನೇ ಮೊಬೈಲ್ ಸಿಕ್ಕಿದ್ದು. ಒಂದು ವೇಳೆ ಈ ಮೊಬೈಲ್ ಸತ್ತಿರೋ ವ್ಯಕ್ತಿದಾಗದೆ ಅವನ ಸಾಯಿಸಿರೋ ವ್ಯಕ್ತಿದಾಗಿರ್ಬೋದಲ್ವ? ಆಗಿರ್ಬೋದು, ಆಗದೇನೂ ಇರ್ಬೋದು. ಇಲ್ಲ, ಅಲ್ಲೋಗಿ ಕೇಳ್ತಾರ ಅನುಮಾನ ಸರಿಯಾಗೇ ಇದೆ. ಯಾಕೆಂತಂದರೆ ಆ ಮೊಬೈಲು ಅಲ್ಲಿ ಸತ್ತಿರೋ ವ್ಯಕ್ತಿದಲ್ಲ, ಸಾಯಿಸೋಕೆ ಬಂದಿರೋ ವ್ಯಕ್ತಿದೆ. ಹೌದು. ಅದೇಂಗೆ ಹೇಳ್ತೀಯಾ? ಇಟ್ಸ್ ವೆರಿ ಸಿಂಪಲ್. ನಾನು ಈ ಮೊಬೈಲ್ ಇರೋ ಫೋಟೋಸ್ ಎಲ್ಲ ಸೆಟ್ ಮಾಡಿದೆ. ಇದೇನಾರು ಸತ್ ವ್ಯಕ್ತಿರ ಮೊಬೈಲ್ ಆಗಿದ್ರೆ ಅವ್ನು ಅಟ್ಲೀಸ್ಟ್ ಒಂದು ಫೋಟೋಸ್ ಆರು ಇರಬೇಕಾಗಿತ್ತು. ಬಟ್ ಇದರಲ್ಲಿ ಒಂದು ಫೋಟೋಸ್ ಕೂಡ ಕಾಣಿಸ್ತಿಲ್ಲ. ಸೊ ಇಟ್ಸ್ ಕನ್ಫರ್ಮ್, ಇದು ಅವನ ಮೊಬೈಲ್ ಆಗಿರೋ ಚಾನ್ಸೇ ಇಲ್ಲ. ಒಂದ್ಸಲ ಕಾಲ್ ರೆಕಾರ್ಡ್ ಓಪನ್ ಮಾಡು. ಯಾಕೆ? ಯಾವುದಾದ್ರೂ ಕಾಲ್ ರೆಕಾರ್ಡ್ ಸೇವ್ ಆಗಿರ್ಬೋದಲ್ಲ. ಆದರೆ ಮೊಬೈಲ್ ಸತ್ತಿರೋ ವ್ಯಕ್ತಿದೇ ಆಗಿಲ್ಲ ಅಂದಮೇಲೆ ಕಾಲ್ ರೆಕಾರ್ಡ್ ತೆಗ್ಸೋದ್ರಿಂದ ಏನು ಪ್ರಯೋಜನ? ಒಂದು ಸಲ ನೋಡೋದ್ರಿಂದ ಏನು ಲಾಸ್ ಇಲ್ಲ ತಾನೇ. ತಗೊಳ್ರಪ್ಪ ಲ್ಯಾಪ್ಟಾಪು. ಯಾಕೋ ಲೇಟು? ಹಾಂ, ಬತ್ತಾ 5 ಸ್ಟಾರ್ ಹೋಟ್ಲು ಊಟ ಮಾಡ್ಕೊಂಬಂದೆ, ಅದಕ್ಕೆ ಲೇಟ್ ಆಯಿತು. ನನ್ನ ಕಷ್ಟ ನನಗೆ ಅಂದರೆ ನಿನ್ಗೊಂಥರ. ಯಾಕೋ ಏನೋ ಮಾತಾಡ್ತಿದ್ಯಾ? ಏನಾಯ್ತೋ? ಹಾಂ, ನೀವೇನೋ ಬಿಲ್ಡಪ್ಪಲ್ಲಿ ಪೂಸಿ ಹೊಡೆದ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಟ್ರಿ. ಅಲ್ಲಿಂದ ಹೋಗಿ ಲ್ಯಾಪ್ಟಾಪ್ ತೊಗೊಂಬರೋಷ್ಟು ನನ್ನ ಜೀವ ಬಾಯಿಗೆ ಬಂದಿತ್ತು. ಏನಾಯ್ತು ಹೇಳೋ? ಏನಾಯ್ತು? ಲ್ಯಾಪ್ಟಾಪ್ ತೊಗೊಂಬರೋಣ ಅಂತ ಅವ್ರ ಮನೆಗೆ ಹೋದ್ರೆ ಅವ್ರ ಅಮ್ಮ, ತನಿಷ್ಕಾ ಎಲ್ಲಿ, ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ, ನೀನು ಯಾಕೆ ಇಲ್ಲಿದ್ಯಾ, ಅವಳು ಇನ್ನೂ ಮನೆಗೆ ಬಂದಿಲ್ಲ, ಏನಾಯಿತು ಎಂತಾಯಿತು ಅಂತೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ನಂಗೆ ಯಾಕೋ ತುಂಬ ಭಯ ಆಗಿತ್ತು. ಭಯದಲ್ಲಿ ಏನಾದರೂ ಬಾಯಿ ಬಿಟ್ಬಿಟ್ಟೇನೋ? ಆಹಾ, ಇವನಾ ಎಲ್ಲ ಹೇಳ್ಬಿಟ್ಟಿರ್ತಾನೆ. ಮುಗೀತು ನಮ್ಮ ಕತೆ. ಈ ಪುಕ್ಲು ನನ್ನ ಮಗನ ಕಳಿಸಿದೀವಲ್ಲ, ಅದು ನಮ್ಮ ದೊಡ್ಡ ದಡ್ತನ. ಹಲೋ, ಸಮಾಧಾನ. ನೀವು ಅಂದ್ಕೊಂಡಂಗೆ ಅಲ್ಲಿ ಏನೂ ಆಗಿಲ್ಲ. ಅವ್ರಮ್ಮ ಕೇಳಿದ್ರು, ನಮ್ಮ ಮದುವೆಗೆ ಹೋಗಿಲ್ಲ, ನಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತೇಳಿ ಮ್ಯಾನೇಜ್ ಮಾಡಿದ್ದೀನಿ. ಹಬ್ಬ, ಈಗ ಸ್ವಲ್ಪ ಸಮಾಧಾನ ಆಯಿತು. ಸಮಾಧಾನ ಆಯಿತು ಅಂತ ಹಿಂಗೆ ಕೂತೀರಿ. ನಾಳೆ ನಾವು ಆಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾದರೆ ನಮ್ಮ ಕತೆ ಅಷ್ಟೇ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಏನಾಗಲ್ಲ, ಸುಮ್ಮನಿರಪ್ಪ. ಅಲ್ಲೋ ತಂದೆ. ಸಂಪ್ರೀತ್, ಕಾಲ್ ರೆಕಾರ್ಡ್ ಚೆಕ್ ಮಾಡ್ದಾ? ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲಿ ತುಂಬ ಕಾಲ್ ರೆಕಾರ್ಡ್ಸ್ ಇದೆ. ಎಲ್ಲಿ ಕೊಡಿಲಿ?
ಹಲೋ ಹಲೋ ದಮಗ್ನಿ. ಹಾಂ ಹೇಳು ಮಹನ್. ಬಿ ಕೇರ್ಫುಲ್, ತನಿಷ್ಕಾ ಇನ್ನೇನು ಅಲ್ಲಿಗೆ ಬರೋ ಸಮಯ ಆಗಿದೆ. ಹಾಂ ಈಗ ಬೆಡ್ತಲೇ ಇದ್ದೀವಿ, ನೀನೇನು ಯೋಚನೆ ಮಾಡಬೇಡ, ಕೆಲಸ ಆದಂಗೆನೆ. ಜೋಪಾನ, ತನಿಷ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಸರಿ, ಅರ್ಥ ಆಯಿತು. ನಮ್ಮ ಕೆಲಸ ಅವಳಿಗೆ ಗೊತ್ತಾಗದ ಹಾಗೆ ಆಗಬೇಕು, ಎಚ್ಚರ. ಸರಿ ಆಯಿತು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬೇರೆ ನೋಡು. ಮಹಾನ್, ಪ್ಲಾನಿಂಗ್ ಎಲ್ಲ ಹಾಳಾಯಿತು. ಏನು ಹೇಳ್ತಾ ಇದೆಯೋ? ಏನಾಯ್ತು? ತನಿಷ್ಕಳನ್ನ ಫಾಲೋ ಮಾಡಬೇಕಾದ್ರೆ ಯಾರೋ ವ್ಯಕ್ತಿ ನಮಗೆ ಅಡ್ಡ ಬಂದ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅವನ್ನ ಮುಗಿಸ್ಬಿಟ್ಟೆ. ವಾಟ್? ಹೌದು, ಮತ್ತೆ ತನಿಷ್ಕಳಿಗೂ ನಾವು ಇರೋ ಬಗ್ಗೆ ಅನುಮಾನ ಬಂದಿದೆ ಅನಿಸ್ತಾ ಇದೆ. ಈಗ ಏನು ಮಾಡ್ತೀರಾ? ಈಗ ನಮಗೆ ಒಂದೇ ದಾರಿ, ತನಿಷ್ಕಳನ್ನ ಕಿಡ್ನಾಪ್ ಮಾಡಬೇಕು. ಸರಿ, ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಸಮಯ ಇದೆಲ್ಲ. ಈಗಲೇ ತನಿಷ್ಕನ್ ಕಿಡ್ನಾಪ್ ಮಾಡಿ ನಿಮ್ಮ ಗುರುತು ಅವಳು ಗೊತ್ತಾಗದೇ ಇರೋಂಗೆ ನೋಡ್ಕೊಳ್ಳಿ. ಸರಿ, ಹಾಗೆ ಆಗಲಿ. ಲೋ, ನಾವು ಅಂದ್ಕೊಂಡಿರಂಗೆ ತನಿಷ್ಕಾ ಕಿಡ್ನಾಪ್ ಆಗಿದ್ದಾಳೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಲೋ ಮರಯ, ಸುಮ್ಮನೆ ಇರ್ತೀಯಾ? ಲೋ ಅಲೋಕ್, ಯಾರೋ ಇವರೆಲ್ಲ ಯಾಕೋ ತನಿಷ್ಕನ ಕಿಡ್ನಾಪ್ ಮಾಡಿದ್ದಾರೆ. ಈಗ ಅವ್ರು ಮಾಡಿರೋ ಕೆಲಸದಿಂದ ಅಲ್ಲಿ ಯಾರೋ ಅಮಾಯಕ ಪಾಪ ಬಲಿಯಾಗಿದ್ದಾರೆ. ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡಿ. ತನಿಷ್ಕಾ ಕಿಡ್ನಾಪ್ ಆಗಿದ್ದಾಳೆ ಅಂತ ಇದ್ದಿದ್ದು ನಮ್ಮ ಅನುಮಾನ ಸಾಕ್ಷಿ ಸಮೇತ ಪ್ರೂವ್ ಆಗಿದೆ. ಮುಂದೆ ಏನು ಮಾಡೋಣ? ಈ ಫೋನ್ ರೆಕಾರ್ಡ್ನಲ್ಲಿ ಮಾತಾಡಿದ್ರಲ್ಲ ದಮಗ್ನಿ ಮಹಂತ ಅಂತ, ಅವ್ರು ಯಾರು ಅಂತ ಮೊದಲು ತಿಳ್ಕೊಬೇಕು. ಅದಕ್ಕೂ ಮುಂಚೆ ನಮಗೆ ತನಿಷ್ಕಾ ಲ್ಯಾಪ್ಟಾಪ್ನ ಚೆಕ್ ಮಾಡಬೇಕು. ಯಾಕೆಂದರೆ ನಮಗೆ ಅಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಸಿಗ್ಬೋದು. ಇಲ್ಲಿ ನಾವು ಬೆಳಿಗ್ಗೆ ಬೆಟ್ಟಕ್ಕೆ ಹೋಗಿದ್ದಲ್ಲ, ಆ ಫೋಟೋಸ್ ಇದೆ. ಬೆಟ್ಟದ ಫೋಟೋಸಾ? ಇವತ್ತು ನಾವು ಬೆಳಗ್ಗೆ ಬೆಟ್ಟಕ್ಕೆ ಹೋಗಿದ್ವಲ್ಲ, ಆ ಫೋಟೋಸ್ ಇದೆ ಇಲ್ಲಿ. ಇದನ್ನ ಯಾಕೆ ತೆಗೆದಿಟ್ಕೊಂಡಿದ್ದಾಳೆ? ಹಲೋ, ಬೇರೆ ಏನಾದರೂ ಫೋಟೋಸ್ ಇದೆಯಾ ನೋಡು. ಬೇರೆ ತನಿಷ್ಕಾ ಏನಿದೆ ನೀನು ಅವತಾರ? ನಮಗೆಲ್ಲ ಹೇಳ್ದೆ ನೀ ಎಲ್ಲೋಗಿದ್ದೆ? ಸರಿ, ಏನು ನಡೀತಿದೆ ಇಲ್ಲಿ? ನಂಗೇನಕ್ಕೆ ಆ ಬೆಟ್ಟ ಲೊಕೇಶನ್ ಕಳಿಸ್ದೆ? ನಾವೆಲ್ಲ ನಿನ್ನ ಫ್ರೆಂಡ್ಸ್ ಅನ್ನೋದನ್ನ ಮರೆತುಬಿಟ್ಟಿದ್ಯಾ ಹೇಗೆ? ನಮಗೆ ಗೊತ್ತಾಗ್ದಾಗೆ ಅದೇನು ಸಾಧಿಸ್ಬೇಕು ಅಂತಿದ್ದೆ? ಇಲ್ಲಿ ತನಕ ನೀನು ಎಲ್ಲೋಗಿದ್ದೆ? ನೀನು ಯಾರು ಕಿಡ್ನಾಪ್ ಮಾಡಿದ್ರು? ಏನಾಯಿತು? ಇವಾಗಲಾದ್ರೂ ಹೇಳು. ಅಲ್ಲ, ಮನೇಲಿ ಮದುವೆಗೆ ಹೋಗ್ತೀನಿ ಅಂತ ಹೇಳಿದಂದರೆ ನಮ್ಗಳ ಜೊತೆ ಮದುವೆಗೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲೋಗಿದೆ ನೀನು? ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ದಯವಿಟ್ಟು ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಅವ್ಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಅವಳಿಗೆ ಸ್ವಲ್ಪ ಹೊತ್ತು ಬಿಡಿ. ಅಲ್ಲೋ, ಅವಳು ಕುಡಿಯೋ ಸ್ವಲ್ಪ ನೀರು ತಗೋ. ಈಗಲಾದ್ರೂ ಹೇಳು, ಏನಾಯಿತು? ಏನಿದೆಲ್ಲ? ನಮಗೆಲ್ಲ ಏನಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸಿ. ನಂಗೆ ಗೊತ್ತು ನನ್ನಿಂದ ನಿಮ್ಮೆಲ್ಲರಿಗೂ ತುಂಬ ತೊಂದರೆ ಆಗಿದೆ ಅಂತ. ಫ್ರೆಂಡ್ಶಿಪ್ಪಲ್ಲಿ ಯಾಕೆ ಕ್ಷಮೆ ಕೇಳ್ತೀಯಾ? ಏನಾಯ್ತು ಹೇಳು. ನಾನು ನಿಮ್ಮೆಲ್ಲರಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ನಾನೀಗಲೂ ಆ ವಿಷಯ ನಿಮ್ಮೆಲ್ಲರಿಗೂ ಹೇಳಲಿಲ್ಲ ಅಂದರೆ ಅದು ನಾನು ನಮ್ಮ ಫ್ರೆಂಡ್ಶಿಪ್ಗೆ ಮಾಡೋ ದ್ರೋಹ ಆಗುತ್ತೆ. ನಮ್ಗಳ ಜೊತೆ ಇದ್ದು ನಮಗೂ ಹೇಳ್ದಿರೋಂಥ ವಿಷಯ ಏನು? ಏನಾಯಿತು ಅಂತ ಹೇಳು. ಖಂಡಿತ ನಾನು ಹೇಳ್ತೀನಿ, ಆದರೆ ಇವತ್ತಲ್ಲ. ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಇವಾಗ ತುಂಬಾ ಆಯಾಸ ಆಗ್ತಿದೆ. ಪ್ಲೀಸ್ ಇವತ್ತು ನೀವ್ಯಾರೂ ನನ್ನ ಏನೂ ಪ್ರಶ್ನೆ ಮಾಡಬೇಡಿ. ಹೌದು ಕಣ್ರೋ, ಅವಳು ತುಂಬ ಟಯರ್ಡ್ ಆಗಿರೋ ಥರ ಅನ್ನಿಸ್ತಾ ಇದೆ. ಅವಳು ಊಟ ಮಾಡಿ ರೆಸ್ಟ್ ಮಾಡಲಿ. ಬೆಳಗ್ಗೆ ಏನಾಯಿತು ಅಂತ ಎಲ್ಲ ವಿಚಾರಿಸೋಣ. ಹಾಗೆ ಮಾಡೋಣ. ತನಿಷ್ಕಾ, ನಾನು ತುಂಬ ಟಯರ್ಡ್ ಆಗಿದೆ ಅಂತ ನಾವೇ ಸುಮ್ಮನಾದ್ವಿ. ಏನು ನಡೀತಿದೆ ಇಲ್ಲಿ? ನೀನು ಎಲ್ಲೋ ಹೋದೆ ಅಂತ ನಾವೆಲ್ಲ ಸಖತ್ ಗಾಬರಿ ಆದ್ವಿ. ಅಟ್ಲೀಸ್ಟ್ ಈಗಲಾದರೂ ಹೇಳು ಏನು ನಡೀತಾ ಇದೆ ಅಂತ. ಸುಮಾರು ವರ್ಷಗಳ ಹಿಂದೆ ಒಂದು ವಿಚಾರ ನನ್ನ ನಿದ್ದೆ ಕಸಿದ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಥರ ಮಾಡಿತ್ತು. ಏನದು? ಈ ನನ್ನ ಪರಿಸ್ಥಿತಿ ಯೋಚನೆಗೆ ಕಾರಣ ಪುರಾತನವಾದ ಅಮೂಲ್ಯವಾದ ಒಂದು ಸುಂದರ ವಿಗ್ರಹನ? ಹೌದು. 100 ವರ್ಷಗಳ ಹಿಂದೆ ನಮ್ಮೂರಿನ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೃಷ್ಣದಾಸ ಅಂತ ಕೆಲಸ ಮಾಡ್ತಿದ್ದ.
ಅವ್ರ ಸ್ನೇಹಿತರು ರಜದಿನಗಳು ಕಳೆಯೋಕೆ ಅಂತ ನಮ್ಮೂರಿಗೆ ಬಂದಿರ್ತಾರೆ. ಆಗ ಆ ದೇವಸ್ಥಾನದ ಬಗ್ಗೆ, ಅದರ ವಿಗ್ರಹದ ಬಗ್ಗೆ ತಿಳ್ಕೊಂಡ ಅವರು ಆ ದೇವಸ್ಥಾನದ ಬೆಲೆ ಬಾಳೋ ವಿಗ್ರಹನ ಕದಿಯೋಕೆ ಪ್ಲಾನ್ ಮಾಡ್ತಾರೆ. ಕಳ್ತನ ಮಾಡಿದ ವಿಷಯ ಆಡಳಿತ ಮಂಡಳಿಯವ್ರಿಗೆ ಗೊತ್ತಾಗುತ್ತೆ. ಅವ್ರ ವಿಗ್ರಹನ ಊರೆಲ್ಲ ಹುಡುಕ್ಸ್ತಾರೆ, ಆದರೆ ಅದ್ಯಾವುದೂ ಪ್ರಯೋಜನ ಆಗಲ್ಲ. ಕೊನೆಗೆ ಸೆಕ್ಯೂರಿಟಿ ಕೆಲಸದಲ್ಲಿರೋ ಕೃಷ್ಣದಾಸನ್ನ ಕಳ್ಳ ಅಂತ ತೀರ್ಮಾನ ಮಾಡಿ ಅವನನ್ನ ಮತ್ತು ಅವ್ರ ಮನೆಯವ್ರನ್ನ ದೇವಸ್ಥಾನದಿಂದ ಬಹಿಷ್ಕಾರ ಹಾಕ್ತಾರೆ. ಇದನ್ನ ನೋಡಿದ ಕೃಷ್ಣದಾಸ ಮಾಡ್ತಿರೋ ತಪ್ಪಿಗೆ ಶಿಕ್ಷೆ ನನ್ಗೆ ಯಾಕೆ, ಇದಕ್ಕೆ ಕಾರಣ ಕಂಡುಹಿಡಿಲೇಬೇಕಂತ ವಿಗ್ರಹನ ಹುಡ್ಕೋಕೆ ಪ್ರಯತ್ನ ಮಾಡ್ತಾನೆ. ಒಂದಷ್ಟು ದಿನಗಳ ನಂತರ ಕೃಷ್ಣದಾಸನ್ಗೆ ವಿಗ್ರಹ ಕದ್ದಿದ್ದು ತನ್ನ ಸ್ನೇಹಿತರೆ ಅಂತ ಗೊತ್ತಾಗುತ್ತೆ. ಇದನ್ನ ಆಡಳಿತ ಮಂಡಳಿಗೆ ಹೇಳೋದಕ್ಕೆ ನಿರ್ಧಾರ ಮಾಡ್ತಾನೆ. ಅವನು ತುಂಬ ಕುತ್ಕೊಂಡು ಯೋಚನೆ ಮಾಡಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದರಲ್ಲಿ ಆಡಳಿತ ಮಂಡಳಿಯವ್ರದ್ದು ಕೈವಾಡ ಇದೆ. 100% ಕರೆಕ್ಟ್ ಅನಿಷ್ಟ. ನನಗೂ ಸೇಮ್ ಇದೇ ಡೌಟ್ ಇತ್ತು. ಅಲ್ಲಿರೋ ಸಪೋರ್ಟ್ ಇಲ್ಲದೆ ಈ ಕೆಲಸ ಆಗಿ ಚಾನ್ಸೇ ಇಲ್ಲ. ಲೋಕಲ್ ಸಪೋರ್ಟಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನು ವಿಷಯ ಫಸ್ಟಿಂದ ಹೇಳಿ. ಹೇಳಿದ್ದೊಂದು ಟೈಮು, ಬಂದಿರೋದೊಂದು ಟೈಮು. ಫಸ್ಟಿಂದ ಹೇಳು ಅಂದರೆ ನಿನಗೆಲ್ಲ ಆಮೇಲೆ ಹೇಳ್ತೀನಿ. ನೀನು ಹೇಳು ತನಿಷ್ಕಾ. ಹೌದು ಅಲೋಕ್, ನೀನು ಹೇಳೋ ವಿಷಯ ಸರಿಯಾಗಿದೆ. ಆ ವಿಗ್ರಹ ಕೊನೆಗೂ ಆಡಳಿತ ಮಂಡಳಿಯಲ್ಲಿ ಒಬ್ಬನಾದ ನರಸಿಂಹನ ಫಾರ್ಮ್ ಹೌಸ್ನಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾದ ಮೇಲೆ ಕೃಷ್ಣದಾಸ ಆ ವಿಗ್ರಹ ತಂದು ದೇವಸ್ಥಾನಕ್ಕೆ ಒಪ್ಪಿಸಿ ಕದ್ದೋರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಪ್ಲಾನ್ ಮಾಡ್ತಾನೆ. ಹಾಗಾದ್ರೆ ಕೃಷ್ಣದಾಸ ಅವ್ರ ಪ್ಲಾನ್ ಪ್ರಕಾರ ಅಲ್ಲಿರೋ ಉದುರು ಎತ್ಕೊ ಬರ್ತಾನ. ಅವನ ಮೇಲೆ ಅವ್ರ ಅಪರಾಧ ದೂರ ಆಗುತ್ತಾ? ಹೌದು. ಕೊನೆಗೂ ಕೃಷ್ಣದಾಸ ಫಾರ್ಮ್ ಹೌಸ್ಗೆ ಹೋಗಿ ವಿಗ್ರಹನ ಎತ್ಕೊಂಡು ಬರ್ತಿರ್ತಾನೆ. ಬರ್ತಿರ್ಬೇಕಾದ್ರೆ ಅಕಸ್ಮಾತಾಗಿ ಒಂದು ನರಸಿಂಹನ ಮನೆ ಕೆಲಸದ ಆಳ್ಗೆ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡ್ರು ಒಂದು ಸ್ವಲ್ಪನೂ ಹೆದರ್ಕೊಳ್ದೆ ಮುಂದೆ ಬಂದ್ಬಿಡ್ತಾನೆ. ಮಾರನೇ ದಿನ ಹೇಗೋ ವಿಷಯ ನರಸಿಂಹನ ಕೆಲಸದಾಳಿನಿಂದ ಲೀಕ್ ಆಗಿ ಕೃಷ್ಣದಾಸನ ಸ್ನೇಹಿತರು ಅವನ ಮೇಲೆ ದಾಳಿ ಮಾಡಿ ಅವನ್ನ ಕಟ್ಟಾಕಿ ವಿಗ್ರಹ ಎಲ್ಲಿ ಅಂತ ಕೇಳ್ತಾರೆ. ಹಾಗಿದ್ರೆ ಕೃಷ್ಣದಾಸಂದ ಆ ವಿಗ್ರಹನ ವಶಪಡಿಸ್ಕೊಬಿಡ್ತಾರಾ? ಅವ್ರಿಷ್ಟೆಲ್ಲ ಮಾಡಿದ್ರೆ ವ್ಯರ್ಥ ಆಗೋಯ್ತಾ? ಅವ್ರು ಏನೇ ಕೇಳಿದ್ರು ಕೃಷ್ಣದಾಸಂದು ಒಂದೇ ಉತ್ತರ, ನಮ್ಮ ವಿಗ್ರಹ ಎಲ್ಲಿದೆ ಗೊತ್ತಿಲ್ಲ ಅಂತ. ಇದರಿಂದ ತುಂಬಾ ಕೋಪ ಮಾಡ್ಕೊಂಡ ಅವರು ಕೃಷ್ಣದಾಸನ್ನ ಕೊಲೆ ಮಾಡಿಬಿಡ್ತಾರೆ. ಹೌದು, ಕೊಲೆ ಮಾಡಿ ಅವನ ಮನೆಯೆಲ್ಲ ಪೂರ್ತಿ ಹುಡುಕಾಡ್ತಾರೆ. ಪೂರ್ತಿ ಹುಡುಕಾಡಿದ ಮೇಲೂ ಅವ್ರಿಗೆ ಏನೂ ಸಿಗಲ್ಲ. ಹಾಗಾದ್ರೆ ವಿಗ್ರಹ ಏನಾಯ್ತು? ಸಿಗ್ಲೇ ಅಲ್ವಾ? ಅಷ್ಟಕ್ಕೂ ಈ ಕೃಷ್ಣದಾಸನ ಬಗ್ಗೆ ನಿನ್ಗೆ ಹೆಂಗೆ ಗೊತ್ತಾಯ್ತು? ಹೌದು, ಈ ಕತೆಗೂ ನಿನಗೂ ಏನು ಸಂಬಂಧ? ಅಯ್ಯೋ, ನನಗೊಂದು ಅರ್ಥ ಆಗ್ತಲ್ಲ. ತಲೆ ಕೆಟ್ಟೋಗೋಕ್ಕಿಂತ ಮುಂಚೆ ಇದೇನು ಎಕ್ಸ್ಪ್ಲೇನ್ ಮಾಡೋದು ತನಿಷ್ಕಾ? ಇದೆ, ಖಂಡಿತ ಸಂಬಂಧ ಇದೆ. ಕೃಷ್ಣದಾಸ ಬೇರೆ ಯಾರೂ ಅಲ್ಲ, ಅವ್ರು ನಮ್ಮ ಮುತ್ತಾತ. ಹಾಂ, ಮುತ್ತಾತನಾ? ತನಿಷ್ಕಾ, ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು? ನನ್ನ ಮುತ್ತಾತ ಬರ್ತಿರೋ ಪುಸ್ತಕದಿಂದ. ಅವತ್ತು ನನ್ನ ಮುತ್ತಾತ ವಿಗ್ರಹ ಎತ್ಕೊಂಡು ಬರ್ಬೇಕಾದ್ರೆ ಎಲ್ಲಿ ಅವರು ಸಿಕ್ಕಾಕೊಂಡು ಬಿಡ್ತಾರೆ ಅಂತ ಆ ವಿಗ್ರಹನ ಬಚ್ಚಿಟ್ಟು ಅದ್ರ ಸುಳಿವನ್ನ ಚಿತ್ರದ ಮೂಲಕ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿರ್ತಾರೆ. ಪುಸ್ತಕನ? ಅಷ್ಟಕ್ಕೂ ಅಂಥದ್ರಲ್ಲಿ ಏನಿತ್ತು? ಅದರಿಂದ ಏನಾದರೂ ಗೊತ್ತಾಯ್ತಾ? ಹೌದು, ಕೆಲವೊಂದು ವಿಚಾರಗಳು ನನಗೆ ಗೊತ್ತಾಯ್ತು. ಇನ್ನೂ ಕೆಲವು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ನಾನು ನಿಮಗೆ ಸೆಂಡ್ ಮಾಡಿರೋ ಲೊಕೇಶನ್ ಇರೋ ಬೆಟ್ಟಕ್ಕೆ ಹೋದೆ. ಅಲ್ಲಿಂದ ವಾಪಸ್ ಆಗಬೇಕಾದ್ರೆ ನಾನು ಯಾರೋ ಹಿಂಬಾಲಿಸ್ತಿದ್ದಾರೆ ಅನ್ನೋ ಅನುಮಾನ ಬಂತು. ತಕ್ಷಣ ನಾನು ಅಲೋಕ್ಗೆ ನನ್ನ ಲೊಕೇಶನ್ನ ಶೇರ್ ಮಾಡಿದೆ. ಅಷ್ಟರಲ್ಲೇ ನನ್ನ ಕಿಡ್ನಾಪ್ ಆಗೋಯ್ತು. ನನಗೆ ಎಚ್ಚರ ಆದಾಗ ನಾನು ಯಾವುದೋ ಕತ್ಲೆ ಕೋಣೆಯಲ್ಲಿ ಬಂದಿಯಾಗಿದ್ದೆ. ಆಗಷ್ಟೇ ಯಾರೋ ನನಗೆ ಊಟ ತಂದು ಕಟ್ಬಿಚ್ಚಿ ಫೋನಲ್ಲಿ ಮಾತಾಡ್ತಾ ಬಾಗ್ಲು ತೆಗೆದು ದೂರ ಹೋದರು. ಅದೇ ಸಿಕ್ಕ ಸಮಯ ನೋಡಿ ನಾನು ಅಲ್ಲಿಂದ ಓಡಿ ಬಂದೆ. ಇಷ್ಟೆಲ್ಲ ಆದಮೇಲೆ ಆದ್ರೆ ನಿಂಗೆ ಆ ವಿಗ್ರಹ ಸಿಗ್ತಾ? ಎಲ್ಲಿದೆ ಆ ವಿಗ್ರಹ? ನೀನು ಓದಿರೋ ಪುಸ್ತಕಕ್ಕೂ ನೀನು ಆ ಬೆಟ್ಟಕ್ಕೆ ಹೋಗಿರೋಕ್ಕೂ ಏನೋ ಸಂಬಂಧ ಇದೆಯಾ? ಖಂಡಿತ ಇದೆ. ಆ ಪುಸ್ತಕದಲ್ಲಿ ಬರ್ತಿರೋ ಸಾಲು ನನ್ನ ಆ ಬೆಟ್ಟಕ್ಕೆ ಹೋಗೋ ಥರ ಮಾಡ್ತು. ಏನು ಸಾಲದು? ಆ ಸಾಲು ಪೂರ್ವಜ ಪೂಜಿಪ ನಾಮದೇವ ಗೋಡಕ್ಷರದಡಗಿಯುವುದು ಈ ರಹಸ್ಯ. ನೀ ಹೇಳಿದ ಸಾಲ್ಗೂ ನೀ ಹೋಗಿದ್ದ ಆ ಬೆಟ್ಟಕ್ಕೂ ಆ ದೇವಾಲಯದ ವಿಗ್ರಹಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಪದನ ಬಿಡಿಸಿ ಬಿಡಿಸಿ ಹೇಳಿದಾಗ ಎಲ್ರಿಗೂ ಅರ್ಥ ಆಗುತ್ತೆ. ಅದೇನಂತ ನೀನೇ ಬಿಡಿಸಿ ಹೇಳ್ಬಿಡವಾ? ಪೂರ್ವಜ ಪೂಜಿಪ ನಾಮದೇವ ಗೋಡೆಯ ಅಕ್ಷರದಲ್ಲಿ ಅಡಗಿರುವುದು ಈ ರಹಸ್ಯ. ಓ, ಈಗ ಅರ್ಥ ಆಯಿತು. ಪೂರ್ವಜರು ಅಂದರೆ ನಮ್ಮ ಹಿರಿಯರು, ಪೂಜಿಪ ಅಂದರೆ ಪೂಜಿಸುವ, ನಾಮದೇವಸ್ಯ ಅಂದರೆ ಯಾರು ತನಿಷ್ಕಾ? ನಾಮದೇವ ಅಂದರೆ ನಾರಾಯಣನಿಗೆ ಸಂಬಂಧಿಸಿದ ದೇವರು. ಗೋಡೆಯ ಅಕ್ಷರದಡಗಿರುವುದು ರಹಸ್ಯ ಅಂದರೆ ಆ ನಾರಾಯಣ ದೇವಸ್ಥಾನದ ಗೋಡೆ ಮೇಲೆ ಬರ್ತಿರೋ ಅಕ್ಷರದಲ್ಲಿ ನಾವು ಹುಡುಕ್ತಿರೋ ವಿಗ್ರಹದ ರಹಸ್ಯ ಇದೆ ಅಂತ ಅರ್ಥ. ಅಷ್ಟಕ್ಕೂ ಆ ಬೆಟ್ಟದ ಮೇಲೆ ದೇವಸ್ಥಾನದ ಗೋಡೆ ಮೇಲೆ ಏನಾರು ಅಕ್ಷರಗಳಿತ್ತಾ? ಹೌದು. ಏನಕ್ಷರ? ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಅಲೋ, ಸಂಪ್ರೀತೆ ಬರಲಿಲ್ವಲ್ಲೋ? ನಾವು ಹೋಗೋ ಜಾಗಕ್ಕೆ ಫೋನ್ ಮಾಡಿ ಬರಕ್ಕೆ ಹೇಳು.
ಇದೆಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅನಿಸ್ತದೆ. ಈ ನದಿ, ಈ ದೇವಸ್ಥಾನ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಹೊಸ ಅನುಭವ. ಹಾಂ, ನಿನಗೇನು ಹೊಸ ಅನುಭವ ಅನ್ನಿಸ್ತಾ ಇದೆಯಾ? ನನಗೇನೋ ಇದನ್ನೆಲ್ಲ ನೋಡ್ತಿದ್ರೆ ತುಂಬ ಭಯ ಆಗ್ತಿದೆ. ತನಿಷ್ಕಾ, ಇಲ್ಲಿಗೆ ಯಾಕೆ ಬಂದ್ವಿ? ಅದು ಈ ಜಾಗದಲ್ಲಿ ವಿಗ್ರಹ ಇದೆ ಅಂದರೆ ಎಲ್ಲಿ ತಾನೇ ಇದೆ? ಅದನ್ನೇ ನಾವೆಲ್ಲ ಈಗ ಕಂಡುಹಿಡಿಬೇಕಾಗಿರೋದು. ಹೇಗೆ? ನಾನು ಬೆಟ್ಟಕ್ಕೆ ಹೋಗಿದ್ನಲ್ಲ, ಆ ಬೆಟ್ಟದ ದೇವಸ್ಥಾನದ ಗೋಡೆ ಮೇಲೆ ಒಂದು ವಾಕ್ಯ ನೋಡಿದೆ. ಆ ವಾಕ್ಯದ ಸಹಾಯದಿಂದ ವಿಗ್ರಹ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಏನು ವಾಕ್ಯ? ಆ ವಾಕ್ಯ ಏನಂದರೆ, ಮೂರುತಿ ಇಲ್ಲದಾನೆ ಮುಖದವನಾಲಯ. ಏನ? ಮೂತಿ ಇಲ್ಲದ? ಮೂತಿ ಇಲ್ಲದ ಅಲ್ಲ, ಮೂರುತಿ ಇಲ್ಲದ. ಹೌದಾ? ಸರಿಯಾಗಿ ಕೇಳಿಸ್ಕೊ. ಮೂರುತಿ ಇಲ್ಲದ ಅಂದರೆ ಏನರ್ಥ? ಮೂರುತಿ ಇಲ್ಲದಾನೆ ಮುಖದವನಾಲಯ, ಇದರ ಅರ್ಥ ಇಷ್ಟೆ. ಮೂರುತಿ ಅಂದರೆ ವಿಗ್ರಹ, ಆನೆ ಮುಖದವನಾಲಯ ಅಂದರೆ ಗಣಪತಿ. ವಿಗ್ರಹ ಇಲ್ಲದ ಗಣಪತಿ ದೇವಸ್ಥಾನ. ಹಾಗಾದರೆ ನಾವೆಲ್ಲ ಈಗ ಗಣಪತಿ ದೇವಸ್ಥಾನ ಹುಡುಕ್ಬೇಕಾ? ಮತ್ತಿನ್ಯಾಕೆ ತಡ, ಬನ್ನಿ ಹೋಗಿ ನೋಡೋಣ. ಅಯ್ಯ ನೀನಾ? ಇದು ನೋಡೋಕ್ಕೆ ಆನೆ ಸೊಂಡ್ಲು ಥರನೇ ಇಲ್ವಾ? ಯಾಕೆ ಅವರಪ್ಪ ಶಿವನ ಥರ ಕಾಣಿಸ್ತಿಲ್ವಾ? ಬರಲೇ ಆನೆ ಸೊಂಡ್ಲು ಥರನೇ ಕಾಣಿಸ್ತೀನಿ. ಇದು ನೋಡೋಕ್ಕೆ ಗಣಪತಿ ಚಿತ್ರ ಥರನೇ ಇದೆಯಲ್ಲ. ತನಿಷ್ಕಾ ಹೇಳಿದ ದೇವಸ್ಥಾನ ಇಲ್ಲೇ ಇರ್ಬೋದಾ? ನೋಡಬಿಡೋದ. ಎಲ್ಲ ಬನ್ನಿ ಬನ್ನಿ. ಯಾಕೆ, ಏನಾಯ್ತು? ಅಲ್ಲಿ ನೋಡು, ಗಣಪತಿ ಅಲ್ವಾ? ಹೌದು, ಇದೇ ಅಲ್ಲಿ ಹೇಳಿರೋ ದೇವಾಲಯ. ಹೌದಾ? ಅದೇಗೆ? ನೋಡು, ಗರ್ಭಗುಡಿಲಿ ಗಣಪತಿ ವಿಗ್ರಹ ಇಲ್ಲ, ಬಾಗಿಲ ಮೇಲೆ ಗಣಪತಿ ಚಿತ್ರಣ ಇದೆ. ಹಾಗಿದ್ರೆ ಇದೇ ಆ ಗಣಪತಿ ದೇವಾಲಯ. ತನಿಷ್ಕಾ ಆಲೋಚನೆ ಕರೆಕ್ಟಾಗೇ ಇದೆ. ನಾನು ಆ್ಯಕ್ಚುಲಿ ಹೊರಗಡೆ ಮಾಸಿರೋ ಗಣಪತಿ ರೇಖಾಚಿತ್ರ ನೋಡಿದೆ. ಸೊ ಕನ್ಫರ್ಮ್ ಇದು ಗಣಪತಿ ದೇವಸ್ಥಾನನೇ. ನಾನು ಅವಾಗಲೇ ಪಡ್ಕೊಂಡಿದ್ದೆ ಇದು ಪಕ್ಕ ಗಣಪತಿ ರೇಖಾಚಿತ್ರನೇ ಅಂತ. ನನ್ನ ಮಾತೇ ಕೇಳಲಿಲ್ಲ ಇವನು. ಅಮೂರ್ತ ಮೂರ್ತಿ ಆಲಯದ ಹರಿ ಹರಿ. ಏನು ಅರಿಯೋದು ನಿನ್ನ ಮಗ? ಸುಮ್ಮನಿರಪ್ಪ, ಏನೇನೋ ಮಾತಾಡಬೇಡ. ಅಲ್ಲಿರೋ ಪದಗಳೇನೋ ಅರ್ಥ ಆಗ್ತಾ ಇದೆ, ಆದರೂ ಏನೋ ಗೊತ್ತಾಗ್ತಾ ಇಲ್ವಲ್ಲ. ತನಿಷ್ಕಾ, ಅದೇನು ಬಿಡಿಸೋದು? ಅಮೂರ್ತ ಮೂರ್ತಿಯಾಲಯದ ಹರಿದ ಜೀವ ಬಿಂದು ತಟದ ಕೇಸರ ಲೇಪಿತ ದೇವಶಂಕ ಚಕ್ರನಾಮದ ಪೂರ್ವಾಭಿಮುಖದಾದೋ ಗರ್ಭದ ಆಳದಲ್ಲಿ ನೆಲೆಯಾದ ಸುಂದರ ನಾರಾಯಣ. ಇಲ್ಲಿ ಬರೆದಿರೋ ಪದಗಳು ನೋಡ್ತಾ ಇದ್ರೆ ಏನೋ ಒಂದು ಅರ್ಥ ಇದೆ. ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಣ. ಹೌದು, ಯೋಚನೆ ಮಾಡಿದ್ರೆ ನಮಗೇನಾದರೂ ಕ್ಲೂ ಸಿಗ್ಬಹುದು. ಹೇ, ಮೊದಲನೇ ಸಾಲಿದ್ದು ಅಮೂರ್ತ ಮೂರ್ತಿ ಆಲಯದ. ಅಮೂರ್ತ ಅಂತ ಹೇಳಿದ್ರೆ ಆಕಾರ ಇಲ್ದಿರೋದು ಅಂತ ಅರ್ಥ. ಆಕಾರ ಇಲ್ಲದ ವಿಗ್ರಹ ಅಂದರೆ ಅದು ಶಿವ ಮಾತ್ರ. ಆಲಯ ಅಂತಂದರೆ ದೇವಸ್ಥಾನ. ಎರಡನೇ ಸಾಲು ಹರಿವ ಜೀವ ಬಿಂದು ತಟದ. ಹಂಗಂದ್ರೇನು? ಸಿಂಪಲ್ ಚಂಚಲ, ನದಿಯ ದಡ. ಹರಿದ ಜೀವ ಬಿಂದು ಅಂದರೆ ನೀರು. ಇದು ಎರಡನೇ ಸಾಲಿನಲ್ಲಿ ಆಗಲೇ ಹರಿತಿರೋ ನದಿಯನ್ನು ಸೂಚಿಸ್ತಾ ಇದೆ.
ಆದರೆ 3ನೇ ಸಾಲು ಯಾಕೋ ಕಷ್ಟಕರ ಅನ್ನಿಸ್ತಾ ಇದೆಯಲ್ಲ. ಕೇಸರಿ ಪ್ರಿಯ ದೇವನ. ಹಾಂ, ಕೇಸರಿ ಪ್ರಿಯ ಅಂತ ಅಂದರೆ ಆಂಜನೇಯ. ಹೌದು, ಕರೆಕ್ಟ್. ಶಂಖಚಕ್ರನಾಮ ಅಂದರೆ ಶಂಕುಚಕ್ರನಾಮ ಅಂತನಾ? ಹೌದು, ಕರೆಕ್ಟ್, ಗೊತ್ತಾಯ್ತು. 4ನೇ ಪದ ಪೂರ್ವಾಭಿಮುಖದ, ಅಂದರೆ ಪೂರ್ವ ದಿಕ್ಕಿನ ಭೂಮಿಯೊಳಗಿರೋ ವಿಗ್ರಹ. ಒಳಗಡೆನಾ? ಹೌದು, ಅದು ಅಂದರೆ ಕೆಳಗೆ ಅಂತಾನೆ ಅರ್ಥ. ಅದು ಅಂದರೆ ಕೆಳಗೆನಾ? ಅದೇಗೆ? ಹೌದು ಸಂಪ್ರೀತ್, ತನಿಷ್ಕ ಹೇಳ್ತಾ ಇರೋದು ಸರಿ ಇದೆ. ಅಧೋ ಅಂದರೆ ಕೆಳಗೆ ಅಂತ. ಸಾಮಾನ್ಯವಾಗಿ ದಿಕ್ಕುಗಳು ಅಂತ ಅಂದರೆ ಎಲ್ಲರೂ 4 ಅಥವಾ 8 ಅಂತ ಅಂದ್ಕೊಂಡಿದ್ದಾರೆ. ಆದರೆ ದಿಕ್ಕುಗಳಲ್ಲಿ 10 ದಿಕ್ಕುಗಳಿದ್ದಾವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ. ಹಾಗೆ 2 ದಿಕ್ಕುಗಳಿದ್ದಾವೆ, ಊರ್ಧ್ವ ಮತ್ತು ಅಧೋ ಅಂತ. ಅಧೋ ಅಂದರೆ ಕೆಳಗಡೆ ಅನ್ನೋ ಅರ್ಥ ಕೊಡುತ್ತೆ, ಊರ್ಧ್ವ ಅಂದರೆ ಮೇಲೆ ಅನ್ನೋ ಅರ್ಥ ಕೊಡುತ್ತೆ. ಸೊ ಈ ಸಾಲಿನ ಪ್ರಕಾರ ಅಧೋ ಅಂದರೆ ಕೆಳಗೆ ಅಂತ ಅರ್ಥ. ತನಿಷ್ಕಾ, ಅದನ್ನು ಪೂರ್ತಿಯಾಗಿ ಬಿಡಿಸಿ ಹೇಳು. ಇದನ್ನು ಬಿಡಿಸಿ ಹೇಳಬೇಕಂದ್ರೆ ಶಿವನ ದೇವಸ್ಥಾನದ ನದಿ ಪಕ್ಕದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನದ ಶಂಕುಚಕ್ರನಾಮದ ಪೂರ್ವದ ಕಡೆಗೆ ಭೂಮಿಯ ಕೆಳಗೆ ನಾವು ಹುಡುಕ್ತಿರೋ ವಿಗ್ರಹ ಇದೆ ಅಂತ ಅರ್ಥ. ಮೊದಲು ಆಂಜನೇಯ ಸ್ವಾಮಿ ಸನ್ನಿಧಿ ಹುಡುಕಿ. ಆಂಜನೇಯ ದೇವಸ್ಥಾನ ಇಲ್ಲೇ ಹಿಂದೆನೇ ಇದೆ. ಹೌದಾ? ಬನ್ನಿ ಹಾಗಾದರೆ ಎಲ್ಲರೂ ಹೋಗೋಣ. ನಿಜ ಹೇಳು, ಎಲ್ಲೋಗಿದ್ದೆ ನೀನು? ನಾನು ಆಗ್ಲಿಂದನೂ ಗಮನಿಸ್ತಾ ಇದ್ದೀನಿ. ವಿಗ್ರಹದ ಬಗ್ಗೆ ಕ್ಲೂ ಕೊಡಬೇಕಾದ್ರೂ ನೀನು ನಮ್ಮೆಲ್ಲರಿಂದಲೂ ದೂರ ಹೋದೆ. ನನಗಾಗಲೇ ಅನುಮಾನ ಬಂತು. ನನಗೀಗೆಲ್ಲ ಅರ್ಥ ಆಗ್ತಿದೆ. ನನ್ನ ಕಿಡ್ನಾಪ್ಗೂ ನೀನೇ ಕಾರಣ. ಅದು ಜೊತೆಲೇ ಇದ್ದು ನೀನು ಈ ಥರ ಮಾಡ್ತೀಯ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ನೀನು? ಛೇ, ನಿಜ ತನಿಷ್ಕಾ, ನನಗೆ ಮೊದಲಿಂದನೂ ಇವನ ಮೇಲೆ ಅನುಮಾನ ಇತ್ತು. ನನಗೆ ಭಯ ಆಗ್ತಿದೆ ಅಂತ ನಾಟಕ ಮಾಡಿಕೊಂಡು ಒಳೊಳಗೆ ಎಂಥ ಪ್ಲ್ಯಾನ್ ಮಾಡಿಬಿಟ್ಟೆ ಅಲ್ಲ. ಹಲೋ, ನಾಲ್ಗೆ ಇದೆ ಅಂತ ಇಷ್ಟ ಬಂದಂಗೆಲ್ಲ ಮಾತಾಡೋದಲ್ಲ, ಸ್ವಲ್ಪ ಸಮಾಧಾನ. ಆ್ಯಕ್ಚುಲಿ ತನಿಷ್ಕಾ ಕಿಡ್ನಾಪ್ ಆಗೋಕ್ಕೆ ಕಾರಣ ನಾನಲ್ಲ, ನೀನು. ವಾಟ್? ನೀನು ಬಚಾವಾಗೋದಕ್ಕೋಸ್ಕರ ನನ್ನ ಮೇಲೆ ಆಪಾದನೆ ಆಗ್ತಾ ಇದೆಯಾ? ಆಹಾ, ಏನು ಡೌ ಮಾಡ್ತೀಯಮ್ಮ ಡೌರಾಣಿ. ಫಸ್ಟು ನಾನು ಹೇಳಿದ್ದನ್ನೆಲ್ಲ ಕೇಳಿ, ಆಮೇಲೆಲ್ಲ ನಿಮಗೆ ಅರ್ಥ ಆಗುತ್ತೆ. ನನಗೆ ಫಸ್ಟು ಅಜನ್ ಮೇಲೆ ಡೌಟ್ ಬಂತು. ಅವಳು ಹೇಳಿದ ವಿಚಾರ ಎಲ್ಲ ಕೇಳಿದ ಮೇಲೆ ನನಗೆ ಕಂಪ್ಲೀಟಾಗಿ ಚಂಚಲ್ ಮೇಲೆ ಡೌಟ್ ಸ್ಟಾರ್ಟ್ ಆಯಿತು. ಏನು ವಿಚಾರಗಳು ನಮ್ಗೆ ಗೊತ್ತಿಲ್ದಿರೋದು? ಅದು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ಅಜನ್ವಿ ನನಗೆ ಏನೇನು ಹೇಳಿದೆ ಅದನ್ನೆಲ್ಲ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡು. ಪ್ರತಿ ಹಂತದಲ್ಲೂ ತನಿಷ್ಕನ ಹುಡ್ಕೋ ಕೆಲಸಕ್ಕೆ ಪ್ರತಿರೋಧ ಮಾಡ್ತಾನೆ ಬಂದ್ಲು. ಅವತ್ತು ನಾವು ಬೆಟ್ಟಕ್ಕೊರಡೋ ಮುಂಚೆ ನಮ್ಮನ್ನೆಲ್ಲ ಮುಂದೆ ಕಳಿಸಿ ಇವಳು ಮಾತ್ರ ಹಿಂದೆ ಉಳ್ಕೊಂಡ್ಲು. ಅವತ್ತು ಬೆಟ್ಟದಲ್ಲಿ ಗೆಜ್ಜೆ ಸಿಕ್ಕಾಗ ಕಿತ್ಕೊಂಡು ಬಚ್ಚಿಟ್ಟು ನನಗೆ ಗೊತ್ತೇ ಇಲ್ಲ ಅಂದ್ಲು. ಅಷ್ಟೇ ಅಲ್ಲ, ತನಿಷ್ಕಾ ಗೆಜ್ಜೆ ಕಟ್ತಾಳೆ, ಅವಳು ಗೆಜ್ಜೆನೇ ಕಟ್ಟಲ್ಲ ಅಂತ ಹೇಳಿದ್ಲು. ಅಷ್ಟೇ ಅಲ್ಲದೆ ನಾವೆಲ್ಲ ಇವತ್ತು ಮಾತಾಡೋವಾಗ ಯಾವುದೋ ಕಾಲ್ ಬಂತು ಅಂತ ಎದ್ದೋದ್ಲು. ಇದೆಲ್ಲ ನಡೀತಾ ಇರೋದು ನೋಡಿದ್ರೆ ತನಿಷ್ಕಾನ ಕಿಡ್ನಾಪ್ ಮಾಡೋಕ್ಕೆ ಕಾರಣ ಈ ಚಂಚಲನೇ. ಇಷ್ಟೆಲ್ಲ ಕೇಳಿದ್ಮೇಲೆ ಏನು ಹೇಳ್ತೀಯ ಚಂಚಲ? ನಾಚಿಕೆ ಆಗಲ್ವಾ ನಿನಗೆ ಜೊತೆಲೇ ಇದ್ದು ಈ ಥರ ಮಾಡೋಕ್ಕೆ? ಇದೇನಾ ನೀನು ಫ್ರೆಂಡ್ಶಿಪ್ಪು ಕೊಡೋ ಗಿಫ್ಟು? ನಿಮ್ಮಂಥ ಸ್ನೇಹ ಮಾಡೋದ್ರಿಂದನೇ ಈ ಥರ ಎಲ್ಲ ಆಗೋದು. ಹೌದು, ಇದನ್ನೆಲ್ಲ ನಾನೇ ಮಾಡಿದ್ದು. ತನಿಷ್ಕಾ ಹೇಳಿದ ಕಥೆನ ಕೇಳಿದ್ಮೇಲೆ ನಾನು ಮಾಡಿದ್ದೆಂಥ ದೊಡ್ಡ ತಪ್ಪಾಯಿತು ಅಂತ ನನಗನ್ನಿಸ್ತಾ ಇದೆ. ನನ್ನ ಜೊತೆಗಿದ್ದವ್ರ ವ್ಯಾಮೋಹದ ಮಾತುಗಳು, ದುಡ್ಡಿನ ದುರಾಸೆಯಿಂದ ನಾನು ಈ ರೀತಿ ಮಾಡಿಬಿಟ್ಟೆ. ತನಿಷ್ಕಾ ನನ್ನನ್ನು ನಂಬಿ ನನ್ನ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡ್ಳು, ಆದರೆ ನಾನೇ ಅವಳಿಗೆ ಮೋಸ ಮಾಡಿಬಿಟ್ಟೆ. ಆವತ್ತು ತನಿಷ್ಕನ ತಾತಂಗೆ ಅವ್ರ ಫ್ರೆಂಡ್ಸು ಮಾಡಿದ ಮೋಸನೇ ಇವತ್ತು ನಾನು ತನಿಷ್ಕಂಗೆ ಮಾಡಿದ್ದೀನಿ. ಅವ್ರಿಗೂ ನನಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅನಿಸ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸಿ. ಚಂಚಲ, ಏನು ಇಷ್ಟು ಬೇಗ ಬದಲಾಗೋದ್ಯಾ? ನೀನು ಬದಲಾಗ್ಬಿಟ್ರೆ ನಾವೇನು ಮಾಡೋಣ? ಇದಕ್ಕೆ ನಾವು ಇಷ್ಟು ಜನ ಕಷ್ಟಪಟ್ಟಿದ್ದು. ನೋಡು ಧಮಗ್ನಿ. ಧಮಗ್ನಿನಾ? ಹಲೋ ಧಮಗ್ನಿ. ಹಾಂ ಹೇಳು ಚಂಚಲ. ನೀವು ಮಾಡಿದ ಸಣ್ಣ ಎಡವಟ್ಟಿಂದ ಇವತ್ತು ನಾವೆಲ್ಲ ಆಪತ್ತಿಗೆ ಸಿಕ್ಕಾಕೋತಾ ಇದ್ದೀವಿ. ಯಾಕೆ, ಏನಾಯಿತು? ತನಿಷ್ಕಾ ಬೆಟ್ಟದಿಂದ ನಮ್ಮ ಟೀಮ್ ಅವರಿಗೆ ಲೊಕೇಶನ್ ಶೇರ್ ಮಾಡಿದ್ದಾಳೆ. ವಾಟ್? ಹೌದು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಹಾಫ್ ಆನ್ ಅವರಲ್ಲಿ ನೀವೇನು ಮಾಡ್ತಿರೋ ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮೇಲೆ ಅನುಮಾನ ಬರೋ ಥರ ಯಾವುದೇ ರೀತಿ ಕ್ಲೂ ಸಿಗಬಾರ್ದು. ಆ್ಯಂಡ್ ಇನ್ನೊಂದು ವಿಷಯ, ನಾನು ನಿಮಗೆ ಪದೇ ಪದೇ ಫೋನ್ ಮಾಡೋದಕ್ಕಾಗೋದಿಲ್ಲ. ಹೇಳ್ದಷ್ಟು ಕೆಲಸ ಬೇಗ ಮಾಡಿ ಮುಗಿಸಿ. ನಾವೀಗ ಆಲ್ರೆಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ದುಡ್ಡಿಗಿಂತ ಫ್ರೆಂಡ್ಶಿಪ್ಪೇ ಇಂಪಾರ್ಟೆಂಟು. ನಾವು ಸತ್ತಾಗ ದುಡ್ಡು ನಮ್ಮಿಂದ ಬರೋಲ್ಲ, 4 ಜನ ಸ್ನೇಹಿತರೆ ಬರೋದು. ನಮ್ಮಂಥವ್ರಿಂದನೇ ಜನ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೆದರ್ಕೊಳ್ಳೋದು. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ.
ಏನೋ ಬಿಟ್ಬಿಡೋದ? ಚಾನ್ಸೇ ಇಲ್ಲ. ಆಲ್ರೆಡಿ ಆ ವಿಗ್ರಹ ಕೋಟ್ಯಾಂತರ ರೂಪಾಯಿಗೆ ಡೀಲಾಗೋಗಿದೆ. ಅದು ಅಲ್ಲದೆ ಫ್ರೆಂಡ್ಶಿಪ್ಪು ಸಂಬಂಧ ಇವ್ಯಾವೂ ಬೇಕಾಗಿಲ್ಲ. ನನಗೆ ಆ ವಿಗ್ರಹ ಬೇಕೇ ಬೇಕು. ನೋಡ್ದ ಮಗ್ನಿ, ನಾವಿರೋವರೆಗೂ ಆ ವಿಗ್ರಹನ ಮುಟ್ಟೋದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಬಿಡಲ್ಲ. ಏನೋ ನೀವಿರೋವರೆಗೂ ಆ ವಿಗ್ರಹದ ಬಗ್ಗೆ ಯೋಚನೆ ಮಾಡೋಕ್ಕೂ ಬಿಡಲ್ವಾ? ನೀವಿದ್ರೆ ತಾನೇ. ಧಮಗ್ನಿ, ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳು. ಧಮಗ್ನಿ, ದುಡ್ಡು ವ್ಯಾಮೋಹ ಎಲ್ಲ ಬಿಟ್ಟು. ಏನೋ ಅವಾಗಲೇ ಏನಂದೆ? ನಾನು ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ ಅಂದರೆ ಇವಾಗ ಏನು ಮಾಡ್ತೀಯಾ? ದುಡ್ಡಿನ ವ್ಯಾಮೋಹ ಎಲ್ಲ ಇಲ್ಲಿಗೆ ಬಿಟ್ಬಿಡು. ವಿಗ್ರಹದ ಆಸೆ ಎಲ್ಲ ಬಿಟ್ಟು ದಯವಿಟ್ಟು ಒಳ್ಳೆಯವನಾಗು. ಆ್ಯಕ್ಚುಲಿ ನಾನು ನಿನ್ನ ಜೊತೆ ಇರೋದೇ ಆ ವಿಗ್ರಹಕ್ಕೋಸ್ಕರ. ನನಗೆ ಈ ಸ್ನೇಹ ಸಂಬಂಧ ಇವ್ಯಾವೂ ಬೇಕಾಗಿಲ್ಲ. ನನಗೆ ಆ ವಿಗ್ರಹ ಬೇಕೇ ಬೇಕು. ಪಡ್ಕೋತೀನಿ. ನೀನೇನಾದರೂ ಮಾಡ್ಕೋ. ಧಮಗ್ನಿ, ಬೇಡ ಬೇಡ, ಆ ವಿಗ್ರಹನ ಮುಟ್ಬೇಡ ಧಮಗ್ನಿ. ಹೇ ಅಲೋಕ್, ಪ್ಲೀಸ್ ಏನಾದರೂ ಮಾಡು. ಇಲ್ಲಾಂದ್ರೆ ವಿಗ್ರಹ ಅವ್ರ ಪಾಲಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದು ಅವ್ರ ಕೈಗೆ ಸಿಗಬಾರ್ದು. ದಯವಿಟ್ಟು ಯಾರಾದರೂ ಏನಾದರೂ ಮಾಡಿ ಪ್ಲೀಸ್. ಏನಾದರೂ ಮಾಡಲೇಬೇಕು. ಸಂಪ್ರೀತ್, ನೋಡೋ ಏನಾದ್ರು ಮಾಡೋ. ಆಗ್ತಾನೆ ಇಲ್ಲ ಕಣೋ. ಇವನಲ್ಲಿ ಕಟ್ಟಾಕಿದ್ವಲ್ಲ, ಹೆಂಗ್ ಬಿಡಿಸ್ಕೊಂಬಂದ? ಅಷ್ಟಕ್ಕೂ ಇಲ್ಲೆಲ್ಲಿ ಅಂತ ವಿಗ್ರಹ ಹುಡ್ಕೋಣ. ಅನೀಶ್, ನೀನು ಆ ಕಡೆ ಹೋಗು. ಮಹಾನ್, ನೀ ಈ ಕಡೆ ಹುಡುಕು. ಏನೋ ಮಗನೇ, ಬಿಡಲ್ಲ ಅಂತಿದೆ ಅಲ್ವಾ? ಇವಾಗೇನು ಮಾಡ್ತೀಯಾ? ಎಲ್ಲ ಬನ್ನಿ, ವಿಗ್ರಹ ಹುಡ್ಕೋಣ ಬನ್ನಿ. ಇದೇ ಆಂಜನೇಯ ದೇವಸ್ಥಾನ, ಆದರೆ ವಿಗ್ರಹ ಇರೋದಲ್ಲಿ ಪೂರ್ವ ದಿಕ್ಕು ಅಂತ ಹೇಳಿದ್ದು, ಈ ದಿಕ್ಕ ಆ ದಿಕ್ಕ? ಅಲೋಕ್, ಮೊಬೈಲ್ ಓಪನ್ ಮಾಡು. ಕಾಂಪಾಸ್ ಓಪನ್ ಮಾಡ್ತೀನಿ. ಪೂರ್ವ ದಿಕ್ಕ ಅಂದರೆ ಈ ಕಡೆ. ತನಿಷ್ಕ, ಅದು ಅಂದರೆ ಕೆಳಗಡೆ ಅಲ್ವಾ? ಈ ಕಡೆ ಇರೋಕ್ಕೆ ಹೇಗೆ ಸದ್ಯ? ಆದರೂ ಇಲ್ಲೊಂದ್ಸರಿ ನೋಡೋಣ. ಎತ್ತಕ್ಕೆ ಅಲ್ಲ. ಒಂದು ನಿಮಿಷ ಇರೋ, ನೀವೆಲ್ಲ ಸೈಡ್ ಹೋಗಿ. ತನಿಷ್ಕ, ಏನಿದು ಎಲ್ಲ ಖಾಲಿ? ಛೇ, ಮೇಲೆ ಏನು ಸಿಗತ್ತೆ? ಅದೋ ಅಂತ ಹೇಳಿರೋದು. ಅದೋ ಅಂದರೆ ಕೆಳಗಡೆ ಗುಂಡಿ ತೆಗಿರಿ, ಏನಾದರೂ ಸಿಕ್ಕೇ ಸಿಗುತ್ತೆ. ಮಾಡೋಣ. ಏನಾರು ಕೊಡ್ರ ಗುಂಡಿ ತೊಡೋಕ್ಕೆ? ಅಯ್ಯಪ್ಪ, ಆಗ್ತಿಲ್ಲ. ಯಾರು ತೋಡ್ತೀರಾ? ಅಣ್ಣ ಬೈಲಿ ಕೊಡಿಲಿ ಯಾರ್ಯಾ? ಇದೇ ಕೋಪನೇ ಆಗ್ತಿಲ್ಲ. ಕಲ್ ತಗೊಂಡು ನೋಡಿ. ಆ ಕಲ್ಲೆತ್ಕೋ. ತನಿಷ್ಕಾ, ಎಲ್ಲಿ ವಿಗ್ರಹ? ಇದಕ್ಕೆ ಇಷ್ಟೊಂದು ಕಷ್ಟಪಟ್ವಾ? ವಿಗ್ರಹ ನಾವು ಬಂದಿರೋ ಜಾಗ ಸರಿಗಿದೆ, ನಮಗೆ ಸಿಕ್ಕಿರೋ ಸುಳಿವು ಸರಿಗಿದೆ. ವಿಗ್ರಹ ತನಿಷ್ಕಾ, ನಿನ್ನ ಮೊಬೈಲ್ಗೆ ಕಾಲ್ ಬರ್ತಾ ಇದೆ. ನನ್ನ ಮೊಬೈಲ್ಗಾ? ಹಲೋ, ಲೌಡ್ ಸ್ಪೀಕರ್ ಆನ್ ಮಾಡಬೇಕಾ? ನಿಮಗೆ ಸಿಕ್ಕಿರೋ ಸುಳಿವು ಸರಿ ಇದೆ, ನೀವು ಹೋಗಿರೋ ಜಾಗ ಸರಿ ಇದೆ, ಆದರೆ
ನಿಮ್ಮ ಉದ್ದೇಶ? ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಭೂಮಿ ಮೇಲೆ ನಾನಿರೋವರೆಗೂ ಆ ವಿಗ್ರಹ ಯಾರ ಕೈಗೂ ಸಿಗೋಕ್ ನಾನು ಬಿಡೋದಿಲ್ಲ. ಆ ವಿಗ್ರಹ ನಂದು. ಅಷ್ಟಕ್ಕೂ ನೀವು ಯಾರನ್ನ ತನಿಷ್ಕಾ ಅನ್ಕೊಂಡು ಜೊತೆಗಿದ್ದೀರೋ ಅವಳು ತನಿಷ್ಕಾನೇ ಅಲ್ಲ. ಅವಳು ಯಾರು ಏನು ಅಂತನೂ ಗೊತ್ತಿಲ್ಲದೆ ಅವಳ ಜೊತೆಯಾಗಿ ವಿಗ್ರಹ ಪಡೆದುಕೊಳ್ಳೋ ಬಗ್ಗೆ ಯೋಚನೆ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ. ಮಾಯೆಯೇ ತುಂಬಿಹ ಈ ಮಾಯಾಂತರಂಗದಲ್ಲಿ ನಿಂತು ಮಾತನಾಡುತ್ತಿರುವ ನಾನು ಯಾರು? ವಿಗ್ರಹ ಏನಾಯ್ತು? ತನಿಷ್ಕಾಳ ರೂಪದಲ್ಲಿ ಜೊತೆಯಾಗಿರೋದಾದ್ರೂ ಯಾರು? ಅಸಲಿಗೆ ತನಿಷ್ಕಾ ಎಲ್ಲಿದ್ದಾಳೆ? ನಿಮ್ಮೆಲ್ಲ ಈ ಅಂತರಂಗದ ಪ್ರಶ್ನೆಗೆ ಉತ್ತರ Position. ಫಸ್ಟ್ ಇಂದನಾ? Same. Position. Position. Camera rolling. Action. Rolling. Action. Action. Go. 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 Like a mom. For the first step ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. For the first step ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ. Action. Action. ಅಯ್ಯೋ ನನ್ಗೆ ಅವ್ರಿಬ್ರದ್ದು ಅನ್ಕೊಂಡೆ. ಅಯ್ಯೋ ನನ್ಗೆ ಅವ್ರಿಬ್ರದ್ದು ಅನ್ಕೊಂಡೆ. Action. ಲಿಸ್ಟ್ರೆ ಹಿಂಗ್ ಕೈ ಇಟ್ರೆ ಫೇಸ್ ಕವರ್ ಆಗುತ್ತಾ? Action. ಲಿಸ್ಟ್ರೆ ಹಿಂಗ್ ಕೈ ಇಟ್ರೆ ಫೇಸ್ ಕವರ್ ಆಗುತ್ತಾ? Action. ಏನು ಇದೆಲ್ಲ ಏನು ಇದೆಲ್ಲ ಗೊತ್ತಿಲ್ಲ. ಆಕ್ಚುಲಿ ತುಂಬಾನೇ ಟೈರ್ಡ್ ಆಗಿದ್ದೆ ನೆನ್ನೆ. ಏನ್ ಮಗ ಬೆಳಗ್ಗೆ ಎದ್ದು ಎಲ್ರಿಗೂ ಕಾಗೆ ಹರಿಸ್ತಿದ್ಯಾ? ಇಲ್ಲ, ನಾನು ನಿಜಾನೇ ಹೇಳ್ತಿರೋದು. Action. ಅಕ್ಕವಾ ವಾ ವಾ ಅಯ್ಯೋ ದೇವ್ರೇ. ಲ್ಯಾಪ್ಟಾಪ್ ತಗೋಬಾರೋ. ತಗೊಂಡ್ಬರ್ತೀನಿ. ಅಲ್ಲಲ್ಲಲ್ಲೇ ಅಲ್ಲಲ್ಲಲ್ಲೇ ಅಲ್ಲಲ್ಲಲ್ಲೇ. ಏನು ಏನಿಲ್ಲ, ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಲ್ಯಾಪ್ಟಾಪ್ ತಗೊಂಡ್ ಬಾ. ಹೇಳಿ ನಾನು ಗೊತ್ತು ತಾನೆ, ತರ್ತೀನಿ ಇರೋ. ರೋಲಿಂಗ್ ಆಕ್ಷನ್. ಥೂ, ಅದೇನ್ ತಿಂತಿರೋ ಅದು ನೋಡಕ್ ಒಳ್ಳ. ಅದು ಬೆಳಕಣ ಅದು ಬೆಳಕಣ ರೋಲಿಂಗ್ ಆಕ್ಷನ್. ಅದೇ ನಮ್ಗೊಂದು ಗೊತ್ತಾಗ್ತಿಲ್ಲ. ಹೌದು, ನಮಗೂ ಅದೇ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸುಮ್ಮನೆ ಇರ್ತೀಯಾ? ಏನೇನೋ ಮಾತಾಡ್ಬೇಡ.